ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣಿ ದಾಸ್. ಮೊಟ್ಟ ಮೊದಲನೇದಾಗಿ ಸಮಸ್ತ ವೀಕ್ಷಕರಿಗೂ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ರಥಸಪ್ತಮಿ. ಈ ರಥಸಪ್ತಮಿಯ ಆಚರಣೆ ಹೇಗಿರುತ್ತೆ, ಯಾವ ರೀತಿ ಆಚರಣೆ ಮಾಡಬೇಕು, ಇದರ ವಿಧಿವಿಧಾನಗಳು ಯಾವ ರೀತಿ ಆಗಿರುತ್ತೆ, ಕ್ರಮಗಳು ಯಾವ ರೀತಿ ಆಗಿರುತ್ತೆ, ಅಂದರೆ ಕ್ರಮವಾಗಿ ಇದನ್ನು ಆಚರಣೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡ್ಕೊಳ್ಬೋದಾ, ಹೇಗೆ ಪಡ್ಕೊಳ್ಬೇಕು, ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ. ಹಾಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆಗಳನ್ನು ಮಾಡಬಹುದು. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಗುರುಗಳೊಟ್ಟಿಗೆ ಮಾತಾಡ್ಬೋದು. ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡಲಾಗತ್ತೆ. ಸೊ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಇವತ್ತು ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ರಥಸಪ್ತಮಿ ಅಂತಕ್ಕಂಥದ್ದು ನಾವಿವತ್ತು ಆಚರಣೆ ಮಾಡ್ತೀವಿ. ಎರಡು ವಿಚಾರಗಳನ್ನು ನಾನು ಹೇಳ್ತೀನಿ. ವೈಜ್ಞಾನಿಕ ವಿಚಾರ, ಯಾಕೆಂದರೆ ನಮ್ಮ ಕಾರ್ಯಕ್ರಮ ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ನಾವು ಏನು ಕರಿತೀವಿ. ಹಾಗೆ ಆಚಾರ ವಿಚಾರಗಳು. ಪ್ರತಿಯೊಬ್ಬ ನಮ್ಮ ಹಿಂದೂ ಪ್ರಜೆ ಆಚಾರ ವಿಚಾರದಲ್ಲಿ ಭಾಳ ಅತ್ಯುತ್ತಮವಾಗಿದ್ದಾರೆ, ಆದರೆ ವೈಜ್ಞಾನಿಕ ವಿಚಾರದಲ್ಲಿ ಹಿಂದುಳಿದಿದ್ದೀವಿ ನಾವು ಹೇಳ್ತಾ ಇದ್ವಿ ಹಿಂದೆ. ನಾವು ವಿಜ್ಞಾನದಲ್ಲಿ ಮುಂದೆ ಹೋಗಿದ್ದೀವಿ ಅಂತ ಹೇಳ್ತಾರೆ, ಹಿಂದೆ ನಾವು ಮುಂದೆ ಹೋಗಿದ್ದೀವಿ ಅಂತ ಹೇಳ್ತಾರೆ. ಇವತ್ತು ವಿಜ್ಞಾನದಲ್ಲಿ ಹಿಂದೆ ಇದ್ದೀವಿ, ಅಜ್ಞಾನದಲ್ಲೂ ಮುಂದೆ ಇದ್ದೀವಿ. ಖಂಡಿತ ಇದು ಸತ್ಯ. ಅದಕ್ಕೆ ನಾವು ಏನೇ ಒಂದು ಉತ್ತಮವಾಗಿರ್ತಕ್ಕಂಥ ವಿಚಾರಗಳು ಪಾಶ್ಚಾತ್ಯ ದೇಶಗಳಿಂದ ಬಂದರೆ ವಾವ್ ಅಂತೀವಿ. ನಮ್ಮಿಂದನೇ ಹೋಗಿ ಬಂದಿರತಕ್ಕಂಥದ್ದು. ಯಾವುದೋ ಒಂದು ತಮಾಷೆ ಮಾಡ್ತಾ ಇದ್ರು, ಎಲ್ಲೋ ಇಲ್ಲಿ ಮಸಾಲೆ ದೋಸೆ ಬಂದಿದ್ದು ಇಲ್ಲಿ ಅಂತೆ, ಇಲ್ಲಿ ಎಲ್ಲೋ ದಕ್ಷಿಣ ಭಾರತದಲ್ಲಿ. ಅದನ್ನು ಹಿಟ್ಟನ್ನು ತೊಗೊಂಡೋಗಿ ಯಾವುದೋ ಬೇರೆ ದೇಶದಲ್ಲಿ ಅದು ರೆಡಿ ಮಾಡಿ ಅಲ್ಲಿಂದ ಬ್ರ್ಯಾಂಡ್ ಮಾಡಿ ಇಲ್ಲಿ ಕಳಿಸ್ದಂಗೆ ಆಯಿತು. ಹಿಟ್ಟಿನ ಮೂಲ ಇದೆ, ಅಲ್ಲಿ ತೊಗೊಂಡೋಗಿ ಬ್ರ್ಯಾಂಡ್ ಮಾಡಿ ಕಳಿಸ್ದಂಗೆ ಇರ್ತಕ್ಕಂಥದ್ದು. ರಥಸಪ್ತಮಿ ಇವತ್ತು ವಿಶೇಷ. ತುಂಬ ಜನಕ್ಕೆ ಇವಾಗ ಕಂಡುಬಿಟ್ಟು ಎದ್ದು ನೋಡ್ತಾ ಇರ್ಬೇಕಾದ್ರೆ ಓಕೆ ಇವತ್ತು ರಥಸಪ್ತಮಿ, ಓಕೆ ಫಸ್ಟು ಸ್ನಾನ ಮಾಡಿಬಿಡ್ಬೇಕು ಅಂತ ಬರ್ತಕ್ಕಂಥದ್ದು. ಇಲ್ಲಿ ಸ್ನಾನದ ವಿಚಾರ ಹೇಳ್ತೀನಿ. ಅದಾದ ನಂತರ ವಿಜ್ಞಾನ ಹೇಗೆ ನಮಗೆ ಮಾಡ್ತಕ್ಕಂಥದ್ದು ಒಂದು ವಿಟಿ ಇದೆ, ಅದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋ. ಯಾರು ತಪ್ಪದೇ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ವಿಸ್ಮಯವಾಗಿದೆ. ಇದನ್ನು ಲಕ್ಷಾಂತರ ಅಥವಾ ಸಾವಿರ ತಗೊಳ್ಳೋಣ, ಸಾವಿರಾರು ವರ್ಷಗಳ ಹಿಂದೆನೇ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಯಾಕೆ ರಥಸಪ್ತಮಿ ಇಂಪಾರ್ಟೆಂಟ್ ಅಂತ. ಆ ಒಂದು ವಿಡಿಯೋ ನೋಡೋದು ಗೊತ್ತಾಗುತ್ತೆ. ಮೊದಲು ಅದಕ್ಕಿಂತ ಮೊದಲು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಥಸಪ್ತಮಿ ಅಂತಂದರೆ ಸೂರ್ಯ ರಥವನ್ನು ಏರ್ತಾ ಇದ್ದಾನೆ ಅಂತ ಅರ್ಥ. ಅದು ಸಾಂಕೇತಿಕವಾಗಿ ಅಲ್ಲಿ ಯಾರು ಏನೂ ಕೂತಿಲ್ಲ, ಅಥವಾ ರಥ ಇಟ್ಕೊಂಡು ಕೂತಿಲ್ಲ, ಅಥವಾ ಕುದುರೆ ಇಟ್ಕೊಂಡು ಕೂತಿಲ್ಲ, ಸಾಂಕೇತಿಕವಾಗಿ ಬರ್ತಕ್ಕಂಥದ್ದು ರಥಸಪ್ತಮಿ. ಆ ರಥ ಅಂತಂದಾಗ ಅಲ್ಲಿ ಏನಾದ್ರು ಒಂದು ಎಳೆಯಕ್ಕೆ ಒಂದು ವಾಹನ ಬೇಕು, ಒಂದು ಪಶು ಬೇಕು. ಅಲ್ಲಿ ಕುದುರೆ ಎಷ್ಟು ನಂಬರ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ 7 ಅಂತಲೇ ಕೊಟ್ಟಿದ್ದಾರೆ. ಆ 7 ಯಾವ್ದು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಮ್ಮ 7 ಬಣ್ಣಗಳು. ರಥ ಸಪ್ತಮಿ ಅಂದರೆ 7 ಬಣ್ಣಗಳು. ಯಾಕಂದರೆ ಸೂರ್ಯ 7 ಬಣ್ಣಗಳಿಂದ ಕೂಡಿದೆ ಅಂತ ನಾವು ಹಾಡುಗಳೆಲ್ಲ ಕೇಳಿದ್ದೀವಿ. ನಾವು ಸೂರ್ಯನ ಬೆಳಕನ್ನು ಒಂದು ಪ್ರಿಸಮಲ್ಲಿ ಇಟ್ಟಾಗ ಆ ಸೂರ್ಯನ ಬೆಳಕು ಬಂದು ಪ್ರಿಸಮಲ್ಲಿ 7 ಕಲರ್, ಸ್ಪೆಕ್ಟ್ರಮ್ ಅಂತ ಕರೀತಾರೆ ಅದನ್ನು, ಆ ಸ್ಪೆಕ್ಟ್ರಮ್ ಡಿಸ್ಪ್ಲೇ ಆಗುತ್ತೆ. ಅದು ನಮ್ಮ ಆರೋಗ್ಯನ ಹೀಲ್ ಮಾಡ್ತಕ್ಕಂಥ ಸಪ್ತಚಕ್ರಗಳು. ಎಲ್ಲರಿಗೂ ಸಪ್ತಚಕ್ರಗಳಿರುತ್ತೆ, ಮೂಲಾಧಾರದಿಂದ ಹಿಡಿದು ಸಹಸ್ರಾರವರೆಗೂ ಇರುತ್ತೆ. ನಿಮಗೇನಾದ್ರು ಒಂದು ಕಾಯಿಲೆ, ಏನಾದ್ರು ಸಮಸ್ಯೆ ಇದ್ದರೆ ಆ ಚಕ್ರ ಪ್ರಾಬ್ಲಮ್ ಅಂತ ಅರ್ಥ. 7 ಚಕ್ರಗಳು ಚೆನ್ನಾಗಿದೆಯಾ ಅಂತನ್ನೋಕ್ಕೆ ಅಲ್ಲಿ ನಿಮಗೆ 7 ಬಣ್ಣಗಳು ಕರೆಕ್ಟಾಗಿದೆ ಅಂತ ಅರ್ಥ. ಯಾವ್ದಾದ್ರು ಒಂದು ಚಕ್ರ ವೀಕ್ ಆಯಿತು ಅಂತಂದಾಗ, ಆ ಬಣ್ಣದ ಡಿಫಿಷಿಯನ್ಸಿ ಅಂತ ಕರಿತೀವಿ. ಆ ಬಣ್ಣದ ಡಿಫಿಷಿಯನ್ಸಿ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಚಕ್ರ ವೀಕ್ ಆಗಿದ್ದಾಗ ಗ್ರೀನ್ ವೆಜಿಟೇಬಲ್ಸ್ ತಿನ್ನಿ ಅಂತೀವಿ. ಅಂದರೆ ಗ್ರೀನ್ ಕಲರು ಆ್ಯಕ್ಚುಲಿ ಅದಕ್ಕೆ ಆಹಾರ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಥ್ರೋಟ್ ಚಕ್ರ ಸಮಸ್ಯೆ ಇದೆ ಅಂತಂದರೆ ನಾವು ತೋವೆ ಜಾಸ್ತಿ ತಿನ್ನಬೇಕು, ಯೆಲ್ಲೋ ಕಲರ್. ಸೊ ಅದಕ್ಕೆ
ಸ್ಟಾರ್ಟಿಂಗ್ ಊಟದಲ್ಲಿ ಅನ್ನ ಹಾಕ್ಬಿಟ್ಟು ತೋವೆ ಹಾಕ್ತಾರೆ, ಹೌದು ಹೌದು. ಯೆಲ್ಲೋ ಕಲರ್, ಫಸ್ಟ್ ಯೆಲ್ಲೋ ಕಲರ್ ಹೋಗಬೇಕು. ಲಾಸ್ಟಲ್ಲೂ ಕೂಡ ಊಟ ಆದಮೇಲೆ ಕೊನೆಯಲ್ಲಿ ಒಂದು ಬಾಳೆಹಣ್ಣು ಇಡ್ತಾರೆ, ಯೆಲ್ಲೋ ಕಲರ್. ನಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ವಿಜ್ಞಾನ ಇದೆ. ಸಪ್ತಚಕ್ರಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು ಎಲ್ಲ ವಿಚಾರಗಳು ಇದೆ. ಅದರಲ್ಲಿ ನಾವು ಮಧ್ಯದಲ್ಲಿ ಆಹಾರದಲ್ಲಿ ಉಪ್ಪಿನಕಾಯಿ ಯೂಸ್ ಮಾಡ್ತೀವಿ, ಅದು ರೂಟ್ ಚಕ್ರ ವಿಚ್ ಇಸ್ ರೆಡ್. ಸೊ ನೀವು 7 ಬಣ್ಣಗಳನ್ನು ವಿಬ್ಗಯಾರ್ ಅಂತಲೇ ತಗೊಳ್ತೀವಿ, ವೈಲೆಟ್, ಇಂಡಿಗೋ, ಬ್ಲೂ, ಆರೆಂಜ್, ಯೆಲ್ಲೋ, ರೆಡ್. ಸೊ ವಿಬ್ಗಯಾರ್ದೇ ಇವತ್ತು ರಥಸಪ್ತಮಿಯ ವಿಶೇಷವಾಗಿರ್ತಕ್ಕಂಥದ್ದು. ಈ ಮಾಘ ಮಾಸ ಅಂತ ಏನು ಹೇಳ್ತೀವಿ, ಮಾಘ ಸಪ್ತಮಿ ಅಂತಲೂ ಕರೀತಾರೆ. ಇವತ್ತು ಮಾಘ ಸಪ್ತಮಿ. ಸೊ ಇವತ್ತು ಏನು ವಿಶೇಷ, ಆ ವಿಟಿ ನೋಡ್ಕೊಂಡ್ಬಂದು ವಿಜ್ಞಾನ ಹೇಳಿ ನಾವೇನು ಮಾಡ್ಕೋಬೇಕು ಆ ಒಂದು ವಿಚಾರದಲ್ಲಿ, ಆ ಒಂದು ವಿಟಿನ ನಾವು ಪ್ಲೇನ್ ಮಾಡಿದಾಗ ಒಂದು ಗೊತ್ತಾಗುತ್ತೆ, ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಒಂದು ವಿಟಿ ನೋಡ್ಕೊಂಬೋಣ ನಿಮ್ಮ ಒಂದು ವಿಚಾರದಿಂದ. ಓಕೆ ಓಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದೇ ನಂಬರ್ಗೆ ಕಾಲ್ ಮಾಡಿ. ಗುರುಗಳು ನಮ್ಮೊಟ್ಟಿಗೆ ಇದ್ದಾರೆ, ನೇರವಾಗಿ ಮಾತಾಡ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಪ್ರಶ್ನಾಶಾಸ್ತ್ರದ ಮುಖಾಂತರವಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿ ಕೊಡಲಾಗುತ್ತೆ. ಇನ್ನು ದಿನೇಶ್ ಗುರೂಜಿಯವರ ವಿಶೇಷತೆ ಏನು ಅಂತ ಹೇಳಿದರೆ, ಜ್ಯೋತಿಷ್ಯ ಶಾಸ್ತ್ರವನ್ನು ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಹೇಳುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ತಿಳಿಸ್ತಾ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ರಥಸಪ್ತಮಿ ಇದೆ. ಈ ರಥಸಪ್ತಮಿಯ ವಿಶೇಷತೆ ಏನು, ಆಚರಣೆ ಹೇಗಿರಬೇಕು ಅಂತ ಗುರೂಜಿಯವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇದರ ಕುರಿತಾಗಿಯೇ ಒಂದು ವಿಟಿ ಇದೆ. ಮೊದಲನೇದಾಗಿ ಅದನ್ನು ನಾವು ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ರಥಸಪ್ತಮಿ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಇವತ್ತಿನ ವಿಶೇಷತೆನೇ ಅದಾಗಿದೆ, ರಥಸಪ್ತಮಿ. ರಥಸಪ್ತಮಿಗೂ ಸೂರ್ಯದೇವನಿಗೂ ಏನು ಸಂಬಂಧ ಅನ್ನೋದಾದರೆ ಈ ವಿಟಿಯ ಮುಖಾಂತರವಾಗಿ ನಿಮಗೆ ಗೊತ್ತಾಗಿರುತ್ತೆ. ಇನ್ನೊಂದ್ಸಲಿ ಗುರೂಜಿಯವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ವಿಟಿನ ನಮ್ಮ ವೀಕ್ಷಕರು ನೋಡಿದ್ರು. ಸೊ ಒಂದ್ಸಲಿ ಅದನ್ನು ಓಕೆ, ಖಂಡಿತ ಹೇಳೋಣ. ಯಾಕಂದರೆ ನಮ್ಮವರೆಲ್ಲ ಮೂಢನಂಬಿಕೆಯಿಂದ ಆಚೆ ಬರಬೇಕು ಅನ್ನೋದೇ ಈ ಕಾರ್ಯಕ್ರಮ. ಪೂಜೆ ಪುನಸ್ಕಾರಗಳ ಹಿಂದೆ ಬಿದ್ದು ಇವತ್ತು ಯಾರಾದರೂ ಒಬ್ಬರು ಜ್ಯೋತಿಷ್ಯ ಅಂತಂದಿದ ತಕ್ಷಣ ಹುಡುಗರು ಒಂದು ಮೈಲಿ ದೂರ ಓಡೋಗ್ತಾರೆ. ಜ್ಯೋತಿಷ್ಯನ ನಾವು ಕಷ್ಟಪಟ್ಟರೆ ಕಣೋ ಜೀವನ, ಅವೆಲ್ಲ ಸುಮ್ಮನೆ ಖಾಲಿ ಕೂತಿರೋರಿಗೆ ಜ್ಯೋತಿಷ್ಯ ಅಂತಾರೆ. ತಪ್ಪು. ಇವತ್ತು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದಾರೆ ಇದನ್ನು ಸ್ವಲ್ಪ ಅರ್ಥಕೋಬೇಕು. ಇವಾಗ ಏನು ನೋಡಿದ್ವಿ, ಅದು ಸೂರ್ಯನ ಪಥ. ಅಂದರೆ ನಾವು ದಿನಾ ಪೂರ್ವದ ಕಡೆ ಸೂರ್ಯನ ನೋಡ್ತಾ ಇದ್ರೆ ಆ ರೀತಿ 8 ಆಕಾರದಲ್ಲಿ ಬರುತ್ತೆ. ಈಗ ಬಂದಿರತಕ್ಕಂಥ 8 ಆಕಾರದಲ್ಲಿ ಇವತ್ತು ಎಲ್ಲಿದ್ದೀವಿ ಅಂದರೆ ಕೆಳಗಡೆ ಟರ್ನ್ ತಗೊಳ್ತಾ ಇದೆ ಅದು.
ಆ 8 ಅಂತ ಇದೆಯಲ್ಲ ಕೆಳಗಡೆ ಟರ್ನ್ ತಗೊಂಡು ಉತ್ತರದ ಕಡೆ ಹೋಗ್ತಾ ಇದೆ. ಉತ್ತರ ಕಡೆಗೆ ಹೋಗ್ತಕ್ಕಂಥದ್ದು ಒಂದು ಟರ್ನಿಂಗು. ಆ ಟರ್ನ್ ಆಗಿ ಈಗ ಸ್ಟ್ರೈಟ್ ರೆಡಿಯಾಗಿದೆ ಗಾಡಿ, ಒಂದು ಟರ್ನ್ ತಗೊಂಡು ರೆಡಿಯಾಗಿ ನಿಂತಿದೆ ಇಲ್ಲಿಂದ ಹೋಗೋಕ್ಕೆ. ಇವತ್ತಿಂದ ಬಿಸಿಲು ಸ್ವಲ್ಪ ಜಾಸ್ತಿ, ಸಿಂಪಲ್. ಇವತ್ತಿಂದ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಆಲ್ರೆಡಿ ನಾವು 2-3 ದಿವಸದಲ್ಲಿ ಅನುಭವಿಸಿದೀವಿ. ಯಾಕೋ ಮಧ್ಯಾಹ್ನ ಸೆಕೆ ಸೆಕೆ ಸೆಕೆ, ಇಲ್ಲಿಂದ ಸ್ಟಾರ್ಟ್, ಇಲ್ಲಿಂದ ಹೋಗ್ತಾ 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 ಅದು ಸೆಂಟ್ರಿಗೆ ಬರುವಷ್ಟಕ್ಕೆ ನಮಗೆ ಏಪ್ರಿಲ್ ಮೇ ಅಷ್ಟೊತ್ತಿಗೆ ಹೀಟ್ ಜಾಸ್ತಿ ಆಗಿಬಿಡುತ್ತೆ. ಆವಾಗ ನಮಗೆ ವಸಂತ ಕಾಲ ಅದೆಲ್ಲ ಬರ್ತಕ್ಕಂಥದ್ದು. ಸೊ ಸಾವಿರಾರು ವರ್ಷಗಳ ಹಿಂದೆ ಈ ಸೂರ್ಯ ಪಥವನ್ನ ಬದಲಿಸ್ದ ಅಂತ ಹೇಳ್ತಾರೆ. ಪಥ ಅಂದರೆ ದ ಡೈರೆಕ್ಷನ್ ಹ್ಯಾಸ್ ಬೀನ್ ಕರ್ವ್ಡ್ ಅಂತ. ಇದನ್ನ ಆಚರಣೆ ಮಾಡ್ಬೇಕು ನಾವು, ಯಾಕಂದ್ರೆ ಇದೊಂದು ಯೂನಿವರ್ಸಲ್ ಫಿನಾಮಿನಾ, ಮತ್ತೆ ಸೌರಮಂಡಲ ಒಂದು ಫಿನಾಮಿನಾ. ಇದು ಪಥ ಬದಲಾಯಿಸಿದಾಗ ಇಟ್ ಹ್ಯಾಸ್ ಗೋಯಿಂಗ್ ಇನ್ ಎ ಡಿಫ್ರೆಂಟ್ ಡೈರೆಕ್ಷನ್. ಅದೆಲ್ಲ ನಮಗೆ ಇವಾಗ ಆ ಒಂದು ರಥಸಪ್ತಮಿಯ ಸಮಯದಲ್ಲಿ ನಮಗೆ ಇವಾಗ ಏನಾಗುತ್ತೆ ಅಂತಂದ್ರೆ, ಈ ಕೆಲವು ಪ್ರದೇಶಗಳಲ್ಲಿ ಈ ಕೃಷಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ, ಕೃಷಿ ಅದು ಇದು ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅಂತ ಒಂದು ಟರ್ನಿಂಗ್ ವಿಚಾರದಲ್ಲಿ ರಥ ಸೂರ್ಯ ಏರ್ದ ಅಂತ ಕೇಳ್ತಾರಲ್ವಾ. ತುಂಬಾ ಬಟ್ ಏನೋ ರಥ ಹೆಂಗೆ ಇರ್ತಾನೆ, ಈಗ ಸಾಮಾನ್ಯ ರಥ ಏರ್ತಾನ, ಅಲ್ಲೇ ಇದ್ದಾನೆ, ಯಾವ ರಥನೂ ಕಾಣಿಸ್ತಾ ಇಲ್ಲ, ಹುಡುಗರು ಕೇಳೋದು. ಅದನ್ನ ಕಥೆಯ ರೂಪದಲ್ಲಿ ಇದ್ದು ವಿಜ್ಞಾನ ಎರಡೂ ಮಾಡಬೇಕು. ನಾವು ವಿಜ್ಞಾನ ಬಿಟ್ವಿ, ಅಜ್ಞಾನ ಇಟ್ಕೊಂಡ್ವಿ. ಕರೆಕ್ಟ್, ಅದೇ ಆಗಿರೋದು ಇವತ್ತಿನ ದಿವಸ. ಅದಕ್ಕೆ ಡ್ರೆಸ್ಗಳಿಗೆ ಮಹತ್ವ ಕೊಡೋದು ಅಂತ ಅದಕ್ಕೆ ಹೇಳಿದೆ. ಯಾರಾದ್ರೂ ಒಂದು ಜೋರಾಗಿ ಡ್ರೆಸ್ ಹಾಕೊಂಡ್ಬಿಟ್ರೆ ಇವ್ನಿಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೂಢನಂಬಿಕೆ ತೆಗೆದಾಕ್ಬೇಕು ಅಂದ್ರೆ ಮೊದಲು ಮಹಿಳೆಯರು ಚೇಂಜ್ ಆಗಬೇಕು. ಮನೇಲಿರ್ತಕ್ಕಂಥ ಮಹಿಳೆಯರು ಈ ವೇಷಧಾರಿಗಳಿಂದ ದೂರ ಇರಬೇಕು. 100% ಹೇಳ್ತೀನಿ. ಯಾಕೆ ಅಂದ್ರೆ ವೇಷ ಹಾಕೊಂಡು ಅಜ್ಞಾನವನ್ನ ಬೋಧಿಸ್ಬಾರ್ದು. ವೇಷ ಇರ್ಲಿ ಬಿಡ್ಲಿ ಅದು ಸೆಕೆಂಡ್ರಿ, ಆದರೆ ಅಜ್ಞಾನವನ್ನು ಬೋಧಿಸಬಾರ್ದು. ನೀವು ಹಿಂಗೆ ಮಾಡಿಲ್ಲ ಅಂದರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಇವತ್ತು ರಥ ಸಪ್ತಮಿ ಮಾಡಿಲ್ಲ ಅಂದರೆ ನಿಮಗೆ ಸೂರ್ಯದೇವ ನಿಮಗೆ ಶಾಪ ಕೊಡ್ತಾನೆ. ಇವತ್ತು ನೀವು ಬೇಗ ಎದ್ದಿಲ್ಲ ಅಂತಂದರೆ ನಿಮಗೆ ದರಿದ್ರ ಬರುತ್ತೆ. ಇಂಥವೆಲ್ಲ ಯಾವುದೂ ಇಲ್ಲ. ಆದರೆ ಈ ವಿಸ್ಮಯವನ್ನು ನೋಡಬೇಕು. ಇವತ್ತು ಎದ್ದಿದ ತಕ್ಷಣ ಸೂರ್ಯನ ನೋಡಬೇಕು. ಯಾಕಂದರೆ ಆ ಸೂರ್ಯ ಆ್ಯಸ್ ಚೇಂಜ್ ದಟ್ ಡೈರೆಕ್ಷನ್ ಟುವರ್ಡ್ಸ್ ನಾರ್ತ್. ಇದು ಮೊದಲನೇದು. ಹಾಗೆ ಇದರಲ್ಲಿ ಏನೇನು ನಾವು ಮಾಡಬೇಕು, ಆಚರಣೆಗಳು ಏನೇನು ಮಾಡಬಹುದು ಅಂತಕ್ಕಂಥದ್ದು ನಾನು ಮತ್ತೆ ಹೇಳ್ತೀನಿ. ಅದು ಅದರ ವಿಚಾರ. ಸೊ ಹಾಗೆ ವಾಸ್ತುಗೂ ಮತ್ತೆ ಈ ಒಂದು ರಥಸಪ್ತಮಿಗೂ ಸ್ವಲ್ಪ ಸಂಬಂಧ ಇದೆ. ಅದರ ಮುಂದಿನ ವಿಚಾರದಲ್ಲಿ ಹೇಳಕ್ಕೆ ಇದು ಮಾಡೋಣ. ಹಾಗೆ ಓಕೆ, ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ತಗೊಂಡ್ಬಿಡೋಣ. ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಪದ್ಮಾ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಪ್ರಶ್ನಾಶಾಸ್ತ್ರ ತಗೊಂತೀನಿ. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 88 ಮೇಡಮ್. ಇನ್ನೊಂದ್ಸಲಿ ಹೇಳಿ. 88. 88. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಯಾವ ವಿಚಾರದಲ್ಲಿ ಕೇಳಬೇಕು? ಆರೋಗ್ಯ ವಿಚಾರದಲ್ಲಿ. ಹೆಲ್ತ್. ಓಕೆ, 88 ಹೇಳಿದ್ದೀರಾ? ಹೌದು ಗುರುಜಿ. ಸೊ ಇಲ್ಲಿ ಆರೋಗ್ಯಕ್ಕೆ ನಾವು 6ನೇ ಕಸ್ಪ್ ಅಂತ ನೋಡ್ತೀವಿ. ಸೈಂಟಿಫಿಕ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಏನು ಹೇಳುತ್ತೆ ಅಂತ, ಅಲ್ಲಿ ನಾವು ಹೆಲ್ತ್ ಹಾಕೊಂಡು ನೋಡ್ತೀವಿ, ಹೆಲ್ತ್ ಹೇಗಿದೆ ಅಂತ. ಆರೋಗ್ಯದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಏನು ಸಮಸ್ಯೆ ಆಗಲ್ಲ. ಆದರೂ ಕೂಡ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ನಮಗೆ ಅಂಡರ್ಗ್ರೌಂಡಲ್ಲಿ ತಿಳಿದು ಬರುತ್ತೆ. ಯಾಕೆಂದರೆ ಹಾಸ್ಪಿಟಲ್ ಕಾಂಬಿನೇಷನ್ ಯಾವಾಗಲೂ ಕೂಡ ನಾವಿಲ್ಲಿ 12 ಅಂತ ನೋಡ್ತೀವಿ. ಆದರೆ ಮೂಲ ಅವ್ರಿಗೆ ಲಾಸ್ಟಲ್ಲಿ ಓಡಾಡ್ಕೊಂಡು ಆರಾಮಾಗಿರ್ಬೋದು. ಅಂಡರ್ಗ್ರೌಂಡಲ್ಲಿ ಮಾತ್ರ ಸಮಸ್ಯೆ ಇರ್ತಕ್ಕಂಥದ್ದು ಬುಧನ ವಿಚಾರದಲ್ಲಿ, ಚಂದ್ರನ ವಿಚಾರದಲ್ಲಿ. ಸ್ವಲ್ಪ ಮಾನಸಿಕ ಚಿಂತೆನೂ ಸ್ವಲ್ಪ ಹೆಚ್ಚಾಗಿದೆ. ಚಂದ್ರ ಮನಸ್ಸನ್ನು ತೋರಿಸುತ್ತೆ, ಮಾನಸಿಕ ವಿಚಾರನ ತೋರಿಸುತ್ತೆ. ಯಾವಾಗಲೂ ಕೂಡ 6 ಅಂದರೆ ಹೆಲ್ತಿಂದ ಅಂಡರ್ಗ್ರೌಂಡಲ್ಲಿ 12 ಇದೆ, ಅಂಡರ್ಗ್ರೌಂಡಲ್ಲಿ 6 ಇದೆ. ಅಷ್ಟು ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಹೆಲ್ತ್ ಹೇಳಿ? ಅವ್ರಿಗೆ ಕ್ಯಾನ್ಸರ್ ಏನೋ ಆಗಿದೆ ಅಂತ ಏನೂ ಆಗಲ್ಲ. ಹೇಳಿ. ಫಸ್ಟ್ ಸ್ಟೇಜ್ ಇದೆ ಅಂತ ಅಂದ್ರು. ಏನು ಹೇಳಿ? ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಅದು ಫಸ್ಟ್ ಸ್ಟೇಜಲ್ಲಿ ಇದೆ, ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಾ? ಮನಸ್ಸಿಗೆ ಹಾಕೋಬಾರ್ದು. ಓಕೆ, ಸರಿ. ಆ ಥರ ಏನಾದ್ರು ಇತ್ತು ಅಂತಂದರೆ ಕ್ಯಾನ್ಸರ್ ಕ್ಲಿಯರ್ ಮಾಡ್ತಕ್ಕಂಥ ಮಷಿನ್ ನಮ್ಮಲ್ಲಿದೆ. ಓಕೆ, ಅಂದರೆ ಫಸ್ಟ್ ಸ್ಟೇಜಲ್ಲಿ ಇದ್ದರೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡಿ. ಆ ಡಿವೈಸ್ ಹೆಸರು ಹೀಲಿ ಅಂತ. ಹೀಲಿ ಅನ್ನೋದು ಒಂದು ಜರ್ಮನ್ ಮಷಿನ್ ಇದೆ. ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಯಾಕೆಂದರೆ ಅದನ್ನು ಕ್ಯೂರ್ ಅಂತ ನಾವು ಹೇಳೋಕ್ಕಾಗಲ್ಲ, ಆದರೆ ಅದಕ್ಕೆ ಸಪೋರ್ಟ್ ಮಾಡಿ ಆ ಸೆಲ್ಸ್ನ ನಿಮಗೆ ಸ್ಟ್ರೆಂತ್ ಮಾಡುತ್ತೆ.
ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ಸಾಧನ. ಜಸ್ಟ್ 2x2 ಇಂಚಸ್ಸು, ಜಸ್ಟ್ ಇಲ್ಲಿ ಕ್ಲಿಪ್ ಮಾಡ್ಕೊಂಡ್ರಾಯ್ತು. 800 ಡಿಸೀಸ್ ಹೋಗ್ತಕ್ಕಂಥದ್ದು ನಾನು ಯೂಸ್ ಮಾಡ್ತೀನಿ. ನಿದ್ದೆ ಬಾರದೇ ಇರೋರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಯಾಕೆಂದರೆ ಕೇಳಿದಾಗ ಸಾಮಾನ್ಯ ಕಾಯಿಲೆನೇ ನಾನು ಅದನ್ನು ಹೇಳ್ತಾ ಇರಲಿಲ್ಲ. ಪಾಪ ಕ್ಯಾನ್ಸರ್ ಅಂತ ಕೇಳಿದಾಗ ತುಂಬ ಭಯ ಸ್ಟಾರ್ಟ್ ಆಗುತ್ತೆ. ನಮಗೆ ಮೇಲೆ ನಮ್ಮ ಚಾನಲ್ ಬರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಅದನ್ನು ನೀವು ಆಫೀಸ್ಗೂ ಬನ್ನಿ, ನಿಮಗೆ ಅದರದ್ದು ಒಂದು ಡೆಮೋ ತೋರಿಸ್ತೀನಿ. ಎಷ್ಟೋ ಜನಕ್ಕೆ ರಿವರ್ಸ್ ಆಗಿರೋದು ತುಂಬ ನಿದರ್ಶನಗಳಿದೆ ಈ ಕ್ಯಾನ್ಸರ್ ವಿಚಾರದಲ್ಲಿ. ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಮೋಸ್ಟ್ಲಿ ನಾನು ಹೇಳೋಕ್ಕೆ ಸೆಕೆಂಡ್ ವರ್ಜನ್ನು ಗ್ರಹಗಳಿಗೆ ಮುಂಚೆನೇ ಗೊತ್ತಿತ್ತೇನೋ, ಈ ಗುರುಗಳು ಇದನ್ನು ಹೇಳಿದ್ರೆ, ಈ ಒಂದು ಡಿವೈಸ್ ಹೇಳಿದ್ರೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತ. ಚಿಂತೆ ಮಾಡಬೇಡಿ. ಹೆಸರು ಕಾಳನ್ನು ದಾನ ಮಾಡಿ. ಸಾಧ್ಯವಾದರೆ ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಅಂತ ಸಿಗುತ್ತೆ, ಮುತ್ತು ಬಸರಾ ಪರ್ಲ್ ಅಂತ ಸಿಗುತ್ತೆ. ಆ ಬಸರಾ ಪರ್ಲ್ ಹಾಕಿ ಒಂದು ಹೀಲಿ ಅನ್ನೋದೊಂದು ಡಿವೈಸ್ ಸಿಗುತ್ತೆ. ಫ್ರೀಕ್ವೆನ್ಸೀಸ್ ಮೇಲೆ ವರ್ಕ್ ಆಗುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ದಿವಸ ಆ ಡಿವೈಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಭಾರತದಲ್ಲಿ ರೀಸೆಂಟಾಗಿ ಲಾಂಚ್ ಆಗಿದೆ, ಎಲ್ಲ ಕಡೆ ಸಿಗಲ್ಲ ಅದು ನೆಟ್ವರ್ಕಿಂಗಲ್ಲೇ ಅದು ಸಿಗೋದು. ಅದ್ಭುತವಾಗಿರ್ತಕ್ಕಂಥದ್ದು. ಸೋರಿಯಾಸಿಸಿಂದ ಹಿಡಿದು ಯಾವ ಕಾಯಿಲೆ ತುಂಬ ದೀರ್ಘವಾಗಿರ್ತಕ್ಕಂಥದ್ದು ನಾನು ಹೇಳೋದು, ಇನ್ಕ್ಲೂಡಿಂಗ್ ಇಮ್ಯುನೋ ಡಿಸೀಸು, ನಾವು HIV ಅಂತ ಏನು ಕರಿತೀವಲ್ಲ, ಅದು ರಿವರ್ಸ್ ಆಗಿದೆ ಎಷ್ಟೋ ಜನಕ್ಕೆ. ಮೆಡಿಕೇಷನ್ ಏನಿಲ್ಲ, ಸೆಲ್ ಮೇಲೆ ವರ್ಕ್ ಆಗುತ್ತೆ. ಪಾಪ ಅವ್ರು ತುಂಬ ಒಂದು ಕ್ಯಾನ್ಸರ್ ಆದ ತಕ್ಷಣ ಒಬ್ರಿಗೆ ತುಂಬ ಶೇಕ್ ಆಗಿಬಿಡ್ತಾರೆ ಅಲ್ವಾ. ಅದಕ್ಕೆ ಮತ್ತೆ ಕೀಮೊಥೆರಪಿಗೆ ಹೋಗ್ತಾರೆ. ಕೀಮೊಥೆರಪಿ ಪೇಯ್ನ್ ಅದೆಲ್ಲ ಇರ್ತಕ್ಕಂಥದ್ದು. ಆದರೆ ಜಾತಕದಲ್ಲಿ ಅಂಥದ್ದೇನು ಮೇಜರ್ ಬಂದಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಕೇತು ದಶ 2029ವರೆಗೂ ಇದೆ. ಅದಾದಮೇಲೆ ಶುಕ್ರ ಬರ್ತಾನೆ, ಶುಕ್ರನಲ್ಲೂ 6 ಇದೆ. ಆ ಡಿಸೀಸ್ ಅನ್ನೋದು ಇದ್ದೇ ಇರುತ್ತೆ, ಮೈಲ್ಡ್ ಆಗಿರುತ್ತೆ. ಮತ್ತು ಮನಸ್ಸಿಗೆ ಹಾಕ್ಕೊಂಡಿದ್ದಾರೆ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಮೈಂಡಿಗೆ ಜಾಸ್ತಿ ಹಾಕ್ಕೊಂಡಿದ್ದಾರೆ. ಒಳ್ಳೆಯದಾಗಲಿ, ತೊಂದರೆ ಏನಿಲ್ಲ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಗುರುಜಿಯವ್ರನ್ನ ಒಂದ್ಸಲಿ ನೇರವಾಗಿ ನೀವು ಭೇಟಿ ಆಗಬೇಕಾಗತ್ತೆ. ನಿಮ್ಮಲ್ಲಿರುವಂಥ ಸಮಸ್ಯೆ ಖಂಡಿತವಾಗಿಯೂ ಗುಣಮುಖ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನ್ನೇ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕ್ಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ. ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದ್ರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ. ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ, ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.
ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ದಿನೇಶ್ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗಿದೆ ಅನ್ನೋದಾದರೆ ನೀವೇನು ಮಾಡಬೇಕು, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನು ಜ್ಯೋತಿಷ್ಯವನ್ನು ಕಲಿಯುವಂಥ ಇಂಟ್ರೆಸ್ಟ್ ನಿಮಗೇ ಇದೆ, ಬೇರೆಯವರ ಜ್ಯೋತಿಷ್ಯರ ಹತ್ರ ಬಳಿ ಹೋಗಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ಯವನ್ನು ಕಲಿತು ನನ್ನ ಭವಿಷ್ಯವನ್ನು ನಾನೇ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಅಥವಾ ಇಂಟ್ರೆಸ್ಟ್ ನಿಮ್ಮಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಕನಸು ನನಸಾಗುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ದಿನೇಶ್ ಗುರುಜಿಯವರು ನಡೆಸ್ತಾ ಇರುವಂಥ ಕ್ಲಾಸಸ್ಗೆ ಜಾಯಿನ್ ಆಗಬೇಕಾಗತ್ತೆ. ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ಇರುತ್ತೆ. ಕೇವಲ 6 ದಿನಗಳಲ್ಲಿ ವಾಸ್ತುಶಾಸ್ತ್ರವನ್ನು ನೀವು ಕಲಿತ್ಕೊಳ್ಬಹುದು. ಮನೆಯಲ್ಲಿ ವಾಸ್ತು ಯಾವ ರೀತಿ ಆಗಿರಬೇಕು, ವಾಸ್ತುಶಾಸ್ತ್ರ ಹೇಗೆ ಅಂದರೆ ಏನು, ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವೇ ಕಂಡುಕೊಳ್ಬಹುದು. ಹಾಗಿದ್ರೆ ತಡ ಯಾಕೆ, ಫೆಬ್ರವರಿ 10ನೇ ತಾರೀಕು ನಡೆಯುವಂಥ ವಾಸ್ತು ಕ್ಲಾಸ್ಗೆ ನೀವು ಜಾಯಿನ್ ಆಗಬಹುದಾಗಿದೆ. ಹಾಗೆ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ತರಗತಿಗಳು ಕೂಡ ನಡೀತಾ ಇದೆ. ಇದು 15 ದಿನಗಳ ಕಾಲ ನಡೆಯುವಂಥ ಕ್ಲಾಸಸ್ ಆಗಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಾವು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದೇ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ಯಾರಿದು? ಮೇಡಮ್, ನಾನು ಶ್ವೇತಾ ಅಂತ ಶ್ವೇತಾ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಡಿಸೆಂಬರ್ 8, 1992. ಓಕೆ. ಅರ್ಲಿ ಮಾರ್ನಿಂಗ್ 5:30. ಓಕೆ. ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಬ್ಯಾಂಗ್ಳೂರೇ ಮೇಡಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ. ಮೇಷರಾಶಿ ನಿಮ್ಮದು, ಕೃತಿಕಾ ನಕ್ಷತ್ರ. ಎಸ್, ಕರೆಕ್ಟ್ ಗುರುಜಿ. ಈಗ 2033ವರೆಗೂ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 12 ಮತ್ತು 3, ಓಕೆ, 12, 8, 11 ಫೈನಾನ್ಷಿಯಲ್ ಡಿಫಿಕಲ್ಟಿ ಸ್ವಲ್ಪ ಇರ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ 12 ಬಂದಾಗ ಖರ್ಚು ಜಾಸ್ತಿ ಅಂತ ಹೇಳ್ತೀವಿ. ಮತ್ತು 3 ತೋರಿಸ್ತಾ ಇರೋದ್ರಿಂದ ನೀವು ಸ್ವಲ್ಪ ಒಂದು ರೀತಿ ಏನಂತಾರೆ, ಈ ಒಂದು ಸ್ಕ್ರೀನಲ್ಲಿ ಇರ್ತಕ್ಕಂಥದ್ದು ಅಥವಾ ಟೆಕ್ನಿಕಲ್ ಇರ್ತಕ್ಕಂಥದ್ದು, ಈ ಯೂಟ್ಯೂಬು, ಆ ಒಂದು ಚಿತ್ರದಲ್ಲಿರ್ತಕ್ಕಂಥದ್ದು, ಆ ಒಂದು ವರ್ಕ್ 3rd ಹೌಸ್ ಅಂತ ತೋರಿಸ್ತಕ್ಕಂಥದ್ದು ರಾಹು ತೋರಿಸಿದೆ. ರಾಹು ಈಸ್ ಎ ವೆರಿ ಟೆಕ್ನಿಕಲ್ ಗೈ. ಟೆಕ್ನಿಕಲ್ ಕಾಂಬಿನೇಷನ್ಸ್ನ ತೋರಿಸಿದಾಗ ರಾಹು ವಿಚಾರದಲ್ಲಿ ನಾವು ವರ್ಕ್ ಮಾಡಿದ್ರೆ ಖಂಡಿತ ವರ್ಕ್ ಆಗುತ್ತೆ. ಮತ್ತು 12-8-11 ಆಗಿರ್ತಕ್ಕಂಥದ್ದು ಯಾವಾಗಲೂ ಕೂಡ ನಮಗೆ ಬಾಧೆ ಕೊಡ್ತಾ ಇರುತ್ತೆ. ನಿದ್ದೆ ಬರದೇ ಇರೋದು, ದುಡ್ಡು ಸಮಸ್ಯೆ ಆಗದೆ ಇರತಕ್ಕಂಥದ್ದು ಒಂದಿರುತ್ತೆ. ಹೆಸರು ಕಾಳನ್ನು ದಾನ ಮಾಡಿದ್ರೆ ಡೆಫಿನೆಟ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಶನಿಯ ಒಂದು ಅಂಶದಲ್ಲಿ 3ನೇ ಮನೆ 4ನೇ ಮನೆ ಬಂದಿರತಕ್ಕಂಥದ್ದು, ಆ ಶನಿಯ ಅಂಶಕ್ಕೆ 7 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಅವ್ರಿಗೆ ಕಮ್ಯುನಿಕೇಷನ್ ಫೀಲ್ಡು ಅಥವಾ ಮೀಡಿಯಾ ಫೀಲ್ಡು ಅಥವಾ ಯೂಟ್ಯೂಬ್ ಫೀಲ್ಡು, ಈ ಫೀಲ್ಡಲ್ಲಿ ಸಕ್ಸಸ್ ಸಿಗುತ್ತೆ. ಓಕೆ ಓಕೆ.
ಓಕೆ ಶ್ವೇತಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಮಸ್ಯೆಗೆ ತಕ್ಕಂಥ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಒಮ್ಮೆ ನೇರವಾಗಿ ಭೇಟಿ ಆಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಇವತ್ತು ರಥಸಪ್ತಮಿಯ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ರಥಸಪ್ತಮಿ ಅಂದರೆ ಏನು, ಇದರ ವಿಶೇಷತೆ ಏನು, ಆಚರಣೆಗಳು ಯಾವ ರೀತಿಯಾಗಿರಬೇಕಾಗತ್ತೆ, ಇನ್ನು ಇದರ ವಿಧಿವಿಧಾನಗಳು ಹೇಗಿರುತ್ತೆ, ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನ, ಸೂರ್ಯನಿಗೂ ಮತ್ತು ರಥಸಪ್ತಮಿಗೂ ಇರುವಂಥ ಸಂಬಂಧವೇನು, ಇದರ ಕುರಿತಾಗಿ ಗುರುಗಳು ನಮಗೆ ವಿಷಯವನ್ನು ತಿಳಿಸ್ತಾ ಇದ್ರು. ಇನ್ನು ಈ ರಥಸಪ್ತಮಿಯೊಂದು ಸ್ನಾನವನ್ನು ಮಾಡಬೇಕು, ಅದ್ರ ವಿಶೇಷತೆ ಏನು ಅಂತ ಗುರುಗಳಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಗುರುಗಳೇ, ರಥಸಪ್ತಮಿನಲ್ಲಿ ಸ್ನಾನ ಮಾಡೋದು ವಿಶೇಷತೆ ಅಂತ ಹೇಳಿದ್ರಿ, ಹೇಗೆ ಅದು? ಸಾಮಾನ್ಯವಾಗಿ ದಿನ ಸ್ನಾನ ಮಾಡಬೇಕು, ಹೌದು ಅಲ್ವಾ? ಇವತ್ತು ಮಾತ್ರ ಮಾಡಬೇಕಾ ಸರ್? ಹಂಗಲ್ಲ. ಈ ದಕ್ಷಿಣ ಭಾರತದಲ್ಲಿ ನಮಗೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ನದಿಗಳಿರ್ತಕ್ಕಂಥದ್ದು ಹೆಚ್ಚಾಗಿದೆ, ಒಂಥರ ಸಂಪನ್ಭರಿತವಾಗಿರ್ತಕ್ಕಂಥ ನಮ್ಮ ಒಂದು ವಿಚಾರ. ಓಕೆ ಗುರುಗಳೇ, ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ತಗೊಳ್ಳೋಣ. ಹಲೋ, ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನನ್ನ ತಾಯಿ ಬಗ್ಗೆ ಕೇಳಬೇಕಿತ್ತು, ನಮ್ಮ ಅಮ್ಮನ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಅಂದ್ರೆ ಅದು ಕನ್ಫರ್ಮ್ ಆಗಿ ಡೇಟ್ ಕೊಟ್ಟಿಲ್ಲ, ಅದ್ರ ಒಂದು ಅಂದಾಜ್ ಮೇಲೆ ಒಂದು ಅಂತಿದೆ. ಪರವಾಗಿಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಆಗಿದ್ರೆ 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 27. ಓಕೆ, ಗುರುಗಳೊಟ್ಟಿಗೆ ನಮಸ್ಕಾರ. ನಮಸ್ತೆ ಗುರುಜಿ. ಯಾವ್ದ್ರ ಬಗ್ಗೆ ಕೇಳಬೇಕು? ನಮ್ಮ ಆರೋಗ್ಯದ ಬಗ್ಗೆ ಕೇಳಬೇಕು. ಆರೋಗ್ಯ, ಹೆಲ್ತ್ ಹಾಕೋಣ. ಓಕೆ, ಹೆಲ್ತ್ ಹಾಕೋಣ. ಹೆಲ್ತ್ ಹಾಕಿದಾಗ 2 ಕಸ್ಪ್ ಅಂತ ನೋಡ್ತೀವಿ ನಾವು. ಒಂದು 6ನೇ ಕಸ್ಪು ಅನಾರೋಗ್ಯ, ಮತ್ತು ನಿಮ್ಮ ತಾಯಿ ವಿಚಾರದ ಬಗ್ಗೆ ಬರ್ತಕ್ಕಂಥದ್ದು. ಇಲ್ಲಿ ಹೆಲ್ತ್ ಹಾಕೊಳ್ತೀನಿ. ಶುಕ್ರನ ಅಂಶ ಮತ್ತು ಶನಿಯ ಅಂಶ 2 ವಿಚಾರದಲ್ಲಿ ಅವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಒಂದು ಡಯಾಬಿಟಿಕ್ ಅಥವಾ ಶುಗರ್ ಇರ್ತಕ್ಕಂಥದ್ದು, ಮತ್ತು ಕಾಲು ನೋವು, ಬ್ಯಾಕ್ ಪೇಯ್ನು, ಕಂಪ್ಲೀಟ್ ಪೇಯ್ನ್ ಅಂದರೆ ಈ ಬೋನ್ಸ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನು ಸಮಸ್ಯೆ ಆಗಿದೆ? ಅಂದ್ರೆ ಅವ್ರಿಗೆ ಯಾವಾಗ್ಲೂ ಆರೋಗ್ಯ ಸಮಸ್ಯೆ ಅಂದ್ರೆ ಕಾಲ್ ನೋವು ಅಂತ ಇರ್ತಾರೆ, ಗ್ಯಾಸ್ಟ್ರಿಕ್ ಅಂತ ಇರ್ತಾರೆ. ಅದರ ಚಿಕ್ಕಪುಟ್ಟ ಪ್ರಾಬ್ಲಮ್ ಬರ್ತಾನೆ ಇರ್ತದೆ ಅವಾಗ ಹೆಲ್ತ್ ಬಗ್ಗೆ. ಎಷ್ಟು ಏಜು? 45, 45ಗೆ ಬಂದ್ಬಿಟ್ಟಿದ್ಯಾ? ಅಪ್ಪ, ನನಗೀಗ 50 ಆಗಿ ಇಲ್ಲಿ ಕೂತಿದ್ದೀನಿ. ವಾಕಿಂಗ್ ಮಾಡ್ತಾರಾ? ಮಾಡ್ತಾರೆ ಗುರುಜಿ. ನಾವು ಡಾಕ್ಟರ್ ಥರನೂ ಮಾತಾಡಬೇಕು. ನೀವು ಬರೀ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳಿದ್ರೆ ಆಗಲ್ಲ ಅಲ್ವಾ? ವಾಕಿಂಗ್ ಮಾಡ್ತಾರಾ? ಮಾಡ್ತಾರೆ ಗುರುಜಿ, ಬೆಳಗ್ಗೆ ಹೊತ್ತು. ಫ್ಯಾಂಟಾಸ್ಟಿಕ್. ಬೆಳಗ್ಗೆ ಹೊತ್ತು ಮಾಡ್ತಾ ಇರಲಿ. ವಾಕಿಂಗ್ ಯಾವುದೇ ಜಾಸ್ತಿ ಮಾಡಿದ್ರು ಕಷ್ಟ. ಈಗ ಜಾಸ್ತಿ ವಾಕಿಂಗ್ ಮಾಡಿನೂ ಕಾಲು ನೋವು ಬರುತ್ತೆ ಅಲ್ವಾ? ಸೊ ಇಲ್ಲಿ ದಶಾಭುಕ್ತಿಗಳು ನೋಡಿದ್ರೆ ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ಸ್ವಲ್ಪ ಶುಗರ್ ಟೆಸ್ಟ್ ಮಾಡಿಸಿ. ಓಕೆ, ಬಾರ್ಡ್ರಲ್ಲಂತೂ ಖಂಡಿತ ಇರುತ್ತೆ. ಯಾಕಂದರೆ ಶುಕ್ರನ ಗ್ರಹ ಬಂದಿದ ತಕ್ಷಣ ದೆರ್ ಈಸ್ ಮೋರ್ ಶುಗರ್ ಇನ್ ದಿ ಬಾಡಿ. ಇನ್ಸುಲಿನ್ ವರ್ಕ್ ಆಗೋದು ಕಮ್ಮಿ ಆಗ್ತಾ ಇದೆ ಶುಕ್ರ ಬಂದಾಗ. ನಕ್ಷತ್ರ ಬಂದ್ಬಿಟ್ಟು ಶನಿ ತೋರಿಸ್ತಾ ಇದೆ, ಶನಿ ಬಾಡಿ ಪೇನ್ ತೋರಿಸ್ತಾ ಇದೆ. ಇವೆರಡು ನೀವು ಒಂದು ಹೇಳಿದ್ರೆ ನನಗೆ ನೋವು ಅಂತ, ಅದು ನಾನು ಆಲ್ರೆಡಿ ಹೇಳಿದೆ. ನಾನು ಫಸ್ಟೇ ಇನ್ನೊಂದು ಹೇಳಿದೆ, ಶುಕ್ರ ಒಂದು ಡಯಾಬಿಟಿಕ್, ಅಥವಾ ಆ ಡಯಾಬಿಟಿಕ್ ಅಂತ ಕರಿಬಾರ್ದು. ಸ್ವಲ್ಪ ಏನಾಗ್ತಾರೆ ಬಾಡೀಲಿ ಶುಗರ್ ಕಂಟೆಂಟ್ ಅಂತ ನಾವು ಹೇಳ್ತೀವಿ. ಬಾಡೀಲಿ ಶುಗರ್ ಕಂಟೆಂಟ್ ಅದು ಸ್ವಲ್ಪ ಹೆಚ್ಚಾದರೆ ಏನಾಗುತ್ತೆ, ಈ ಸೆಲ್ಸ್ಗೆ, ಬೇರೆ ಸೆಲ್ಸ್ಗೆ ಆಹಾರವಾಗುತ್ತೆ, ಕೆಟ್ಟ ಸೆಲ್ಸ್ಗೆ ಆಹಾರ ಆಗುತ್ತೆ, ನಾರ್ಮಲ್ ಸೆಲ್ಸು ಮಲ್ಕೊಳ್ತವೆ. ಈ ಯಾವಾಗಲೂ ಕೂಡ ಈ ಸೆಲ್ಸ್ನ ನಾವು ಸ್ಟ್ರಾಂಗ್ ಇಟ್ಕೋಬೇಕು ಅಂತಂದರೆ ಉಪವಾಸ ಹಾಕಬೇಕು, ವಾಕಿಂಗ್ ಮಾಡಬೇಕು. ಅದರದ್ದು ವಿಚಾರ ನಾವು ಮಾತಾಡೋಣ. ಹೇಗೆ ಜ್ಯೋತಿಷ್ಯ ಆರೋಗ್ಯ ಹೇಗೆ ತೋರಿಸುತ್ತೆ ಅಂತ, ಯಾಕೆ ಉಪವಾಸ ಮಾಡಬೇಕು, ಅದು ಇನ್ನೊಂದು ದಿವಸ ತೊಗೊಳ್ಳೋಣ. ಸದ್ಯಕ್ಕೆ ಇಲ್ಲಿ ದಾನಗಳನ್ನು ನೀವು ಮಾಡಬೇಕು ಅಂತಂದರೆ ಅಕ್ಕಿಯನ್ನು ಯಾವ್ದಾದ್ರು ಒಂದು ಬಡವರಿಗೆ ದಾನ ಮಾಡ್ತಾಯಿರಿ. ವಾಕಿಂಗ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಅಸಿಡಿಟಿ ಅಂತ ಒಂದು ಹೇಳಿದ್ರಿ, ಅಕ್ಕಿ ಕಾಳನ್ನು ಒಂದು 20 ಅಕ್ಕಿ ಕಾಳನ್ನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ನೀರಲ್ಲಿ ನುಂಗಿ, ಖಾಲಿ ಹೊಟ್ಟೆಲಿ ನುಂಗಬೇಕು. ಅಕ್ಕಿ ಕಾಳನ್ನ ನುಂಗಬೇಕು. ಅಕ್ಕಿ ಕಾಳು ಒಳಗಡೆ ಇರ್ತಕ್ಕಂಥ ಬೈಲ್ ಜ್ಯೂಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ಪಚನಾಶಕ್ತಿಯ ಇದು ಇರ್ತಕ್ಕಂಥ ಒಂದು ಏನಂತಾರೆ, ಬೈಲ್ ಏನೋ ಕನ್ನಡದಲ್ಲಿ ಏನೋ ಹೇಳ್ತಾರೆ, ಅದು ಪಚನಾಶಕ್ತಿ ಅದೇನೋ ಒಂದು ಇದು ಹೇಳ್ತಾರೆ, ಜೀರ್ಣ ಆಗ್ತಕ್ಕಂಥ ಒಂದು ರಾಸಾಯನಿಕ ಇದು. ಅದು ಸ್ವಲ್ಪ ಜಾಸ್ತಿ ಇರುತ್ತೆ, ಬಿಡುಗಡೆ ಆಗ್ತಾ ಇರುತ್ತೆ. ಅದು ಅಸಿಡಿಕ್ ಮಾಡ್ತಾ ಇರುತ್ತೆ ಯಾವಾಗಲೂ ಕೂಡ. ಬಾಡಿಲಿ ಅದರದ್ದು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಇವ್ರಿಗೆ ಫುಡ್ ಕ್ರೇವಿಂಗ್ ಜಾಸ್ತಿ ಇದೆ. ಸೊ ಅದ್ರ ಜೊತೆ ನಾವು ಏನಾದ್ರು ಖಾರ ಜಾಸ್ತಿ ತಿಂದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಫಸ್ಟ್ ಬೆಳಿಗ್ಗೆ ಹೊತ್ತು ಎದ್ದಿದ ತಕ್ಷಣ ಒಂದು ದೊಡ್ಡ ಗ್ಲಾಸ್ ನೀರು, ಒಂದು 20 ಕಾಳು ನುಂಗ್ಬಿಟ್ರೆ ನೀವು ಡೈಲಿ ಮಾಡ್ಕೊಂಬಂದ್ರೆ ಆಲ್ಮೋಸ್ಟ್ ಕಮ್ಮಿ ಆಗಿಬಿಡುತ್ತೆ ಅದು. ಸೊ ನೀರು ಜಾಸ್ತಿ ಕುಡಿಬೇಕು ಅಂತ ಅಲ್ಲ, ಅದನ್ನು ಡಿಸ್ಪೆಲ್ ಮಾಡ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ ನಮ್ಮ ಅಕ್ಕಿಲಿದೆ, ಚಂದ್ರನಲ್ಲಿ ಇದೆ. ಅಕ್ಕಿ ಅಂದರೆ ಚಂದ್ರ. ಸೊ ಅದನ್ನು ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. 2029 ಆರೋಗ್ಯ ಚೆನ್ನಾಗಿದೆ. 29 ಆದಮೇಲೆ ಇವರಿಗೆ ಮೇಜರು ನಾನು ಹೇಳಿದ್ನಲ್ಲ ಡಯಾಬಿಟಿಕ್
29 ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇನ್ನೂ ಕೇರ್ಫುಲ್ ಆಗಿರಬೇಕು. ಓಕೆ ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹೇಳಿ ಮೇಡಮ್. 25/4/99. ಓಕೆ, ಸಮಯ ಬೆಳಗ್ಗೆ 12 ಗಂಟೆ. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು ನೆನಪಿದೆಯಾ? ಮೇಡಮ್ ಹಳ್ಳಿಲಿ ಮೇಡಮ್ ಹುಟ್ಟಿದ್ದು. ಎಲ್ಲಿ? ಹಳ್ಳಿ ನಮ್ದು. ಅದು ಊರ ಹೆಸರು ಹೇಳಿ. ಹಂಡನಹಳ್ಳಿ ಅಂತ ಮೇಡಮ್. ಅಂದ್ರೆ ಯಾವ ತಾಲೂಕಿಗೆ ಬರುತ್ತೆ? ಗುಬ್ಬಿ ತಾಲೂಕು. ಗುಬ್ಬಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಿಮ್ಮ ಟೈಮ್ ಕರೆಕ್ಟ್ ಇಲ್ಲ. ಕರೆಕ್ಟಾಗಿ 12 ಗಂಟೆಗೆ ಹುಟ್ಟಿದ್ದೀರಾ ಅಂದರೆ ಅದೇನೋ ಆ ಥರ ಆಗಲ್ಲ. 11 ಮೇಡಮ್ ಅಲ್ಲ ನಾನು ಸಾರ್. 11:10ರಿಂದ 11 ಗಂಟೆ ಗುರುಜಿ. ಅಯ್ಯೋ ಕತೆ ನಿಮ್ಮದು. ಇಲ್ಲಿ ಏನಾಗುತ್ತೆ, ನಾನು ಕಸ್ಪ್ ಅಂತ ಒಂದು ನೋಡಬೇಕಲ್ವಾ. ಯಾಕೆ ಟೈಮ್ ವೆರಿ ಇಂಪಾರ್ಟೆಂಟ್ ಅಂದರೆ, ಸೈನ್ಸಲ್ಲಿ ಹೇಗೆ ಇಷ್ಟು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದರೆ ಇಷ್ಟೇ ಇದಾಗುತ್ತೋ, ನಮಗೆ ಟೈಮ್ ಅಷ್ಟೇ ಇಂಪಾರ್ಟೆಂಟು. ಸೆಕೆಂಡ್ಸ್ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನಿಮಿಷ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಗಂಟೆಗಳು ಎಷ್ಟು ಇಂಪಾರ್ಟೆಂಟು, ಅದಕ್ಕಿಂತ ಹೆಚ್ಚು ನಿಮಿಷಗಳು ಇಂಪಾರ್ಟೆಂಟು. ಅದಕ್ಕೆ ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು ಅಂತ ಹೇಳ್ತೀವಿ. ಬಟ್ ಇದು ಜನರಲ್ ಆಗಿ ನಾವು ಹೇಳ್ಕೊಂಡು ಹೋಗ್ತೀವಿ. ಈಗ ಇವ್ರಿಗೆ ಸದ್ಯಕ್ಕೆ ಸೂರ್ಯದಶ ನಡೀತಾ ಇದೆ, ಬಿಸ್ನೆಸ್ ಮೈಂಡ್ ಸ್ವಲ್ಪ ಕಾಂಬಿನೇಷನ್ ತೋರಿಸ್ತಾ ಇದೆ, ಮದುವೆ ಆಗಬೇಕು ಅನ್ನೋ ಆಸೆನೂ ಕೂಡ ಜಾಸ್ತಿ ಆಗುತ್ತೆ. ಬಟ್ ಯಾರು ಸೆಟ್ ಆಗ್ತಾ ಇಲ್ಲ ಅನ್ನೋದು ಬರುತ್ತೆ. ಪ್ರಶ್ನೆನೇ ಕೇಳಿಲ್ಲ ಅವರು. ಓಕೆ, ಪ್ರಶ್ನೆ ಏನಿತ್ತು? ಹಲೋ. ಓಕೆ, ಮದುವೆ ಬಗ್ಗೆನೇ ಇತ್ತು ಅವ್ರದ್ದು ಪ್ರಶ್ನೆ. ನೀವು ಅದನ್ನ ಗೆಸ್ ಮಾಡಿ ಹೇಳಿದ್ರಿ ಅಲ್ವಾ? ಅದು 7ನೇ ಮನೆ ತೋರಿಸ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಮದುವೆ ಒಳ್ಳೆ ಅಂದರೆ ಏನಂತಾರೆ, ಪಾರ್ಟ್ನರ್ ಎಕ್ಸಲೆಂಟ್ ಆಗಿರೋರು ಸಿಗ್ತಾರೆ. ಗಲಾಟೆಗಳು ಜಾಸ್ತಿ ಇರುತ್ತೆ, ಪಾರ್ಟ್ನರು ಸೂಪರ್ ಇರ್ತಾರೆ. ಅದೊಂಥರ ಈ ನಾಯಿಗಳು ಕಿತ್ತಾಡ್ತಾ ಇರ್ತಾರೆ. ಸಾಯಂಕಾಲ ಆದರೆ ಒಂಥರ ಲವ್ ಬರ್ಡ್ಸ್ ಥರ ಇರ್ತಾರೆ. ಉತ್ತಮವಾಗಿರ್ತಕ್ಕಂಥ ಜಾತಕ, ಟೆನ್ಷನ್ ಮಾಡ್ಕೋಬೇಡಿ. ಕರಿಯರಲ್ಲಿ ಸ್ವಲ್ಪ ಮುಂದುವರಿರಿ. ತುಂಬ ಕಾಂಬಿನೇಷನ್ಸ್ ಸ್ವಲ್ಪ ಅತ್ಯುತ್ತಮವಾಗಿದೆ. ಗೌರ್ಮೆಂಟ್ ಕೆಲಸ ಟ್ರೈ ಮಾಡಿ, ಫಸ್ಟ್ ಕ್ಲಾಸ್ ಆಗಿದೆ. ನಕ್ಷತ್ರ ನಾಡಿ ಕಲೀರಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ, ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ.
ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ. ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಹಿಂದೆ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ಯಾರಿದು? ಮೇಡಮ್ ಕುಮಾರ್ ಅಂತ. ಓಕೆ, ಕುಮಾರ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು. ಯಾರಾದ್ರೂ ಒಬ್ರು ಬಗ್ಗೆ ಕೇಳೋಕೆ ಅವಕಾಶವಿದೆ. ಯಾರ ಬಗ್ಗೆ ಕೇಳ್ತಾ? ಅಂದ್ರೆ ಮಕ್ಕಳದು ಟ್ವಿನ್ಸ್, ಅದು ಎರಡು ಸೇಮ್ ಡೇಟ್, ಟೈಮಿಂಗ್ ಎಲ್ಲ ಜಸ್ಟ್ 2 ನಿಮಿಷ ಮಾತ್ರ ಡಿಫರೆನ್ಸ್. ಓಕೆ ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಮಕ್ಕಳು ಬಂದು 14/2/2007. ಓಕೆ, ಟೈಮಿಂಗ್ಸು? ಟೈಮಿಂಗು 6 ಗಂಟೆ 50 ನಿಮಿಷಕ್ಕೊಬ್ಬ, ಇನ್ನೊಬ್ಬ 6 ಗಂಟೆ 53 ನಿಮಿಷಕ್ಕೊಬ್ಬ. ಬೆಳಗಿನ ಜಾವನಾ? ಸಂಜೆ. ಸಂಜೆ. ಓಕೆ, ಪ್ಲೇಸ್ ಹೇಳಿ ಸರ್, ಯಾವ ಸ್ಥಳದಲ್ಲಿ? ಬಳ್ಳಾರಿ. ಬಳ್ಳಾರಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಈಗ ಮೊದಲನೆಯವರು ಎಷ್ಟು ಅಂತ ಹೇಳಿ? 6 ಗಂಟೆ 50 ನಿಮಿಷ ಸರ್. 50. ಇನ್ನೊಬ್ಬ 6 ಗಂಟೆ 53 ನಿಮಿಷ. ಓಕೆ, ಸೇಮ್ ಡೇಟ್ 14/2/2007. ಒಂದು ನಿಮಿಷ. ರಾಶಿ ಬಂದ್ಬಿಟ್ಟು ಧನುರಾಶಿ, ಪೂರ್ವಾಷಾಢ ನಕ್ಷತ್ರ, ಕರೆಕ್ಟಾ? ಹಾಂ ಸರ್. ಇಲ್ಲಿ ಸದ್ಯಕ್ಕೆ ಅವ್ರಿಗೆ ಈಗ ಫಸ್ಟ್ PUC ಓದ್ತಾ ಇದ್ದಾರೆ, ಸೆಕೆಂಡ್ PUC ಓದ್ತಾ ಇದ್ದಾರೆ. ಚಂದ್ರನ ಒಂದು ಕಾಂಬಿನೇಷನಲ್ಲಿ 5-7-4. ಇಲ್ಲಿ ನಮಗೆ ಕಸ್ಪ್ ಅಂತ ಒಂದು ಬರುತ್ತೆ. ಆ ಕಸ್ಪಲ್ಲಿ ಡಿಫ್ರೆನ್ಸ್ ಆಗುತ್ತೆ. 4ನೇ ಮನೆ ಶುಕ್ರ ಬಂದಿದೆ. ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬರದ್ದು ಎಷ್ಟು ಟೈಮು? 5:52 ನಿಮಿಷ ಅಂತಂದಿದ್ರು, ಕರೆಕ್ಟು. 5:52. ಓಕೆ, ಜನರೇಟ್ ಮಾಡೋಣ. ಇನ್ನೊಂದು ಕಾಲ್ಸ್ ಬರ್ತಾ ಇರುತ್ತಲ್ಲ, ತೊಗೊಳಕ್ಕೆ ಈಸಿ ಆಗುತ್ತೆ. ಓಕೆ, ಇವೆರಡರಲ್ಲೂ ಡಿಫ್ರೆನ್ಸ್ ಏನು ಅಂತ ನಾವು ಇಲ್ಲೇ ಹೇಳ್ಬಿಡ್ಬೋದು. ಟೈಮ್ ಸೇಮ್ ಇರುತ್ತೆ. ಇಲ್ಲಿ ಕಸ್ಪ್ಗಳಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ನಾವು ನೋಡಬೇಕು. ಒಂದೊಂದು ನಿಮಿಷಕ್ಕೆ, ಅದಕ್ಕೆ ಟೈಮ್ ಇಂಪಾರ್ಟೆಂಟ್ ಹೇಳಿದ್ನಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇಬ್ಬರು ಹೆಚ್ಚು ಕಮ್ಮಿ ಸೇಮ್ ಎಜುಕೇಷನ್ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕಂದರೆ ಶುಕ್ರನ ಬಂದಿದೆ. ಬಟ್ 9ರಲ್ಲಿ ಗುರು ಹೈಯರ್ ಎಜುಕೇಷನಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಿ ಎಜುಕೇಷನ್ ಕಾಂಬಿನೇಷನ್ ತೋರಿಸ್ತಾ ಇರ್ತಕ್ಕಂಥದ್ದು 5ನೇ ಮನೆ, 7ನೇ ಮನೆ, 4ನೇ ಮನೆ. ಎಜುಕೇಷನ್ ಚೆನ್ನಾಗಿ ಓದ್ತಾರೆ. ಆರೋಗ್ಯದಲ್ಲಿ ಒಬ್ಬರಿಗೆ ಹೆಚ್ಚಿರುತ್ತೆ, ಒಬ್ಬರು ಕಮ್ಮಿ ಇರುತ್ತೆ. ಇಬ್ಬರಲ್ಲಿ ಒಬ್ಬರಿಗೆ ಆರೋಗ್ಯ ತುಂಬ ಸ್ಟ್ರಾಂಗ್ ಇರ್ತಾರೆ, ಇನ್ನೊಬ್ಬರು ವೀಕ್ ಇರ್ತಾರೆ. ಯಾಕೆಂದರೆ 4ನೇ ಮನೆ ತೋರಿಸಿದೆ. ಮತ್ತು ಹಿಂದೆ ಸೂರ್ಯ ಮತ್ತು ಶುಕ್ರ ಎರಡೂ ನೋಡಿದಾಗ 4th ಹೌಸು ಅನಾರೋಗ್ಯವನ್ನು ತೋರಿಸ್ತಕ್ಕಂಥದ್ದು. ಇಬ್ಬರಿಗೂ ಸೇರಿ ಏನು ದಾನ ಮಾಡ್ಬೋದು ನಾನು ಸಜೆಸ್ಟ್ ಮಾಡ್ತೀನಿ. ಕಡಲೆಕಾಳು, ಬೆಂಗಾಲ್ ಗ್ರಾಮ್ ಅಂತ ಹೇಳ್ತಾರೆ, ದಾನ ಮಾಡಿ. ಬಲಗೈ 7, 3, 10, 7ನೇ ಮನೆ, 3ನೇ ಮನೆ, 10ನೇ ಮನೆ. ಬಲಗೈ ಮಧ್ಯದ ಬೆರಳಲ್ಲಿ ಒಂದು ಜಿರ್ಕಾನ್ ಅನ್ನೋದು ಒಂದು ಜೆಮ್ ಸ್ಟೋನ್ ಬರುತ್ತೆ, ಜಿರ್ಕಾನ್ ಅಂತ ಬರುತ್ತೆ. ಅದನ್ನು ಶುಕ್ರವಾರ ದಿವಸ ಮಧ್ಯದ ಬೆರಳಿಗೆ ಧರಿಸೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ಅವರ ಕೊರಳಿಗೆ ಒಂದು 2 ಮುಖದ ರುದ್ರಾಕ್ಷಿ. ಒಳ್ಳೆಯದಾಗಲಿ.
ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಹೆಸರು? ವೀರೇಶ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ತಂದೆಯವ್ರ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಹಾ ಮೇಡಮ್, ಗೊತ್ತಿದೆ. ಹೇಳಿ. 1963. 1963 ಜನವರಿ 19ನೇ ತಾರೀಕು 63ನೇ ಇಸ್ವಿ. ಮೇಡಮ್, ಜನವರಿ 1 ಹಾ 1963. ಓಕೆ, ಸರಿ. ಟೈಮಿಂಗ್ ಹೇಳಿ. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಹಾಗಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 7 ಮೇಡಮ್. ಎಷ್ಟು? 7. 7. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ. ಏನು ಕೆಲಸ ಮಾಡ್ತೀರಾ ಸರ್ ನೀವು? ನಾವು ಕಾಲೇಜಲ್ಲಿ ಮಾಡ್ತೀವಿ. ಏನು ಮಾಡ್ತೀರಾ? ಕ್ಲರ್ಕ್ ವರ್ಕ್ ಮಾಡ್ತೀವಿ. ಏನು ಡೆವಲಪ್ಪು? ಸಿಸ್ಟಮ್ ಡೆವಲಪ್. ಸಿಸ್ಟಮ್ ವರ್ಕ್ ಮಾಡ್ತೇವೆ. ಸಿಸ್ಟಮ್ ವರ್ಕ್ ಮಾಡ್ತೀರಾ? ಹಾ ಮೇಡಮ್. ನಾನು ಯಾರೋ ಅನ್ಎಜುಕೇಟೆಡ್ ಅನ್ಕೊಂಡಲ್ಲ ಸರ್. ಇಲ್ಲ ಓದೇ ಇಲ್ಲ ಪಾಪ ಏನು 3ನೇ ಕ್ಲಾಸು ಓದಿಲ್ಲ ಅನ್ಕೊಂಡಲ್ಲ. ನೀವು ಹೇಳೋ ರೀತಿ ನೋಡಿದ್ರೆ ನಾನು ತುಂಬ ಬೇಜಾರಲ್ಲಿದ್ದೆ. ಯಾಕೆ ಪಾಪ ಅಂತ. ಸಿಸ್ಟಮ್ ಡೆವಲಪರ್ ಅಂದರೆ ಹೆಂಗೆ ಸ್ಮಾರ್ಟ್ ಆಗಿರ್ಬೇಕಲ್ವ ಸರ್ ನೀವು ಹೇಳೋದ್ರಲ್ಲಿ. ಅವ್ರು ಇವಾಗ ತಾನೇ ಆ್ಯಂಕರ್ ಹೇಳಿದ್ದಾರೆ ಟೈಮ್ ಇಲ್ಲ ಅಂದರೆ ಹೇಳಿ ಅಂತ. ನೀವು ಡೇಟ್ ಆಫ್ ಬರ್ತಲ್ಲಿ ಟೈಮ್ ಇಲ್ಲ ಅಂತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಗೊತ್ತಿಲ್ಲ, ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ ಗುರುಜಿ. ಅದನ್ನೇ ಕೇಳಿದ್ದು. ಫುಲ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇದೆಯಾ ಅಂತಂದಾಗ ಇಲ್ಲ ಅಂದಾಗ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಲ್ವಾ? ಏನು ಆರೋಗ್ಯದ ಬಗ್ಗೆ ಕೇಳಬೇಕಾ, ಯಾವುದು ದುಡ್ಡಿನ ಬಗ್ಗೆ? ಆರೋಗ್ಯದ ಬಗ್ಗೆ, ಹೆಲ್ತ್. 7 ಅನ್ನೋ ನಂಬರ್ ಕೊಟ್ಟಿದ್ದೀರಾ. ಸಿಸ್ಟಮ್ ಡೆವಲಪರು ಸಿಸ್ಟಮ್ ಆಗಿರ್ಬೇಕು ಅವಾಗ ಲೈಫಲ್ಲಿ ಅಲ್ವಾ? ಸಿಸ್ಟಮ್ ಡೆವಲಪರ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಕೇತು ದಶೆಯಲ್ಲಿ ಕೇಳಿದ್ದೀರಾ. ಕೇತು ದಶೆ 29ವರೆಗೂ ಇದೆ. ಕೇತು ದಶೆ 10/6/6. ಅದಾದ ನಂತರ ಶುಕ್ರ 11 ಬರುತ್ತೆ. ಸ್ವಲ್ಪ 29 ಆದ ಮೇಲೆ ಸ್ವಲ್ಪ ಕಷ್ಟ ಇದೆ. ಇನ್ನು ಬೆಡ್ ರಿಡನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕಂದರೆ 12ನೇ ಮನೆ ಹೆಲ್ತ್ ಕಾಂಬಿನೇಷನ್ ನಾವು ಹಾಕ್ಕೊಂಡಾಗ 12ನೇ ಮನೆ ಶುಕ್ರ ಬಂದಾಗ ಸ್ವಲ್ಪ ಬೆಡ್ ರಿಡನ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ದಯವಿಟ್ಟು ಸ್ವಲ್ಪ ಮಟ್ಟಿಗೆ ಮೊಸರನ್ನು ದಾನ ಮಾಡ್ತಾ ಬನ್ನಿ. ಇಲ್ಲಿ 6ನೇ ಮನೆ ಗುರು ಕಾಂಬಿನೇಷನ್ ತೋರಿಸ್ತಾ ಇದೆ ಕಸ್ಪಲ್ಲಿ. 6ನೇ ಕಸ್ಪು ಇಲ್ಲೂ ಅದೇ ಥರನೇ ಬೆಡ್ ರಿಡನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅಥವಾ ಹಾಸ್ಪಿಟಲ್ ವಿಸಿಟ್ ಮಾಡ್ತಾನೇ ಇರಬೇಕು ಮುಂದಿನ ದಿನಗಳಲ್ಲಿ ತೋರಿಸ್ತಾ ಇದೆ. ಈಗ ಏನು ಸಮಸ್ಯೆ ಆಗಿದೆ ಏನಾದ್ರು ಹೇಳ್ಬೋದಾ? ಇದರ ಲೈನಲ್ಲಿ ಇಲ್ಲ. ಸೊ ಅವರು ಸಿಸ್ಟಮ್ ಡೆವಲಪ್ ಮಾಡಿಕೊಂಡು ಮಲ್ಕೊಂಬಿಟ್ಟಿದ್ದಾರೆ. ಅವ್ರ ಸಮಸ್ಯೆ ಬೇಗ ಫಾಸ್ಟಾಗಿ ಹೇಳಬೇಕು. ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ ಎದ್ದು ಕುದುರೆ ಓಡ್ದಂಗೆ, ಇವತ್ತು ರಥಸಪ್ತಮಿ, ಕುದುರೆ ಓಡ್ದಂಗೆ ಇರಬೇಕು. ಫಟ ಹೇಳ್ತಾ ಇರಬೇಕು. ಹೇಳ್ತೀವಿ. ಇದು ಚಂದ್ರ ಪಾಪ ಏನೋ ಕೇಳಿದ್ದಾರೆ, ಅವ್ರ ತಂದೆ ಸಮಸ್ಯೆ ಇದೆ. ಇವ್ರಿಗೂ ಕೂಡ 12ನೇ ಮನೆ ಚಂದ್ರ ಬಂದಿರೋದ್ರಿಂದ ಇವರು ಒಂದು ಪೌರ್ಣಮಿಯ ದಿವಸ, ವಿಶೇಷವಾಗಿ ಪೌರ್ಣಮಿ ದಿವಸ ಅವ್ರ ತಂದೆ ವಿಚಾರದಲ್ಲಿ ಇವತ್ತು ಪೌರ್ಣಮಿ ಅಂದರೆ ಅನ್ನದಾನವನ್ನು ಮಾಡಬೇಕು. ಅಥವಾ ಒಂದು 10ರಿಂದ 11 ಜನಕ್ಕೆ ಅಕ್ಕಿಯನ್ನಾದರೂ ದಾನ ಮಾಡಬೇಕಾಗುತ್ತೆ. ಇಷ್ಟು ಮಾಡಲಿ. ಮುಂದೆ ಅವ್ರು ಇನ್ನೂ ಹೆಚ್ಚು ಕೇಳಿದರೆ ಚೆನ್ನಾಗಿರುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್? ಸಂಪತ್ ಕುಮಾರ್ ಅಂತ. ಓಕೆ, ಸಂಪತ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 27 ಫೆಬ್ರವರಿ 1996. ಓಕೆ, ರಾತ್ರಿ 10:30. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ತುಮಕೂರು ತಾಲೂಕು. ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ತುಮಕೂರಲ್ಲಿ ಖುಷಿ ಆಯ್ತಾ? ವೆರಿ ಗುಡ್. ತಾಲೂಕು ಆಯ್ತು, ಇರಬಿಡಿ. ತುಮಕೂರು ಅಂತ ಹಾಕಿದ್ದೀವಿ. ನೀವು ತಾಲೂಕು ಅಂತಂದಾಗ ಅದು ಡಿಸ್ಟ್ರಿಕ್ಕು ಆಗ್ಬಿಟ್ಟಿದೆ ಈಗ. ಸಿರಾನ, ಅಲ್ಲಿ ಪಕ್ಕ ಗುಬ್ಬಿನ, ಎಷ್ಟೊಂದು ಇದಾವಲ್ಲ ಊರಲ್ಲೆಲ್ಲ. ಓಕೆ, ನಿಮ್ಮ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ, ಮೃಗಶಿರ ನಕ್ಷತ್ರ, 3ನೇ ಪಾದ. ಸೊ ಸದ್ಯಕ್ಕೆ ನಿಮಗೆ ಗುರುದಶೆ ನಡೀತಾ ಇದೆ. 3, 6, 1, 8. ಫೈನಾನ್ಷಿಯಲಿ ಸ್ವಲ್ಪ ಹುಷಾರಾಗಿರಿ, ವೀಕ್ ಆಗಿರಿ. 5th ಹೌಸ್ ಇರ್ತಕ್ಕಂಥದ್ದು. ಮತ್ತು ಜಾಬ್ ಕಾನ್ಸ್ಟೆಂಟ್ ಆಗಿರಲ್ಲ, ರೋಲ್ ಆಗ್ತಾ ಇರುತ್ತೆ. ಏನು ಪ್ರಶ್ನೆ ಕೇಳಿ. ಮದುವೆ ಬಗ್ಗೆ ಕೇಳಬೇಕು. ಯಾವುದು? ಮದುವೆ ಬಗ್ಗೆ. ಏನು ಲವ್ ಮ್ಯಾರೇಜ್ಗೆ ಹೋಗ್ತೀರಾ? ಇಲ್ಲ ಸರ್. ಹೋಗ್ರಿ. ನೋಡ್ತಾ ಇದ್ದೀರಾ? ಲವ್ ಮ್ಯಾರೇಜ್ಗೂ ನೋಡ್ತಾ ಇದ್ದೀರಾ? ಅಲ್ಲ ಸರ್, ಹುಡುಗಿ ನೋಡ್ತಾ ಇದ್ದು. 6ನೇ ಮನೆ ಬಂದಿರತಕ್ಕಂಥದ್ದು. ನೀವು ಕಂಪ್ಲೀಟಾಗಿ 10 ಹುಡುಗಿರು ನೋಡಿದ್ರು ನೀವು ಫೈನಲೈಸ್ ಮಾಡಲ್ಲ. ಯಾಕಂದರೆ ನಿಮ್ಮ ದಶಾ ಹೇಳ್ತಾ ಇದೆ. ನಿಮ್ಮ ಫೈನಲೈಸ್ ಆಗೋದೇ ಕಷ್ಟ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ನೋಡೋಕ್ಕೆ? 1 ವರ್ಷ ಆಯ್ತು ಅನ್ಸುತ್ತೆ. ಎಷ್ಟು ನೋಡಿರ್ಬೋದು? ಯಾವುದೋ 0ನಾ, 1ನಾ, 2ನಾ, 3ನಾ? ಒಂದು 15 ನೋಡಿರ್ಬೋದು. ನಾನು ಹೆಂಗೆ ಹೇಳಿದೆ? ಈ ಪ್ಲಾನೆಟರಿ ಇಂಟೆಲಿಜೆನ್ಸೇ ಅದು. ಈ ಪ್ಲಾನೆಟರಿ ಇಂಟೆಲಿಜೆನ್ಸ್ ಹೇಳುತ್ತಲ್ಲಿ ಇವರು. ಸೊ ನೀವು ಲವ್ ಮಾಡಬೇಕು ಫಸ್ಟು. ಯಾಕೆಂದರೆ ಲವ್ ಮಾಡಿದಾಗ ಏನಾಗುತ್ತೆ, ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ, ಅವಾಗ ಮದುವೆ ಆಗುತ್ತೆ. 15 ಜನ ನೋಡಿದಾಗ ಅದಿಲ್ಲ ಇದಿಲ್ಲ. ಯಾಕೆಂದರೆ ನೀವು ಒಳ್ಳೆ ಕೆಲಸದಲ್ಲಿದ್ದೀರಾ. ನಿಮ್ಮಷ್ಟೇ ಕೆಲಸ, ನಿಮ್ಮಷ್ಟೇ ಸಂಬಳ, ನಿಮ್ಮಷ್ಟೇ ಲೆವೆಲ್ಲು, ಅದು ನೋಡಬಾರ್ದು.
ಸೊ ಯಾರನ್ನ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಸೊ ಮ್ಯಾರೇಜ್ ಅಂದರೆ ಇದೇನಾಗ್ಬಿಟ್ಟಿದೆ, ನಿಮ್ಮೊಂಥರ HR ಥರ ಆಗ್ಬಿಟ್ಟಿದೆ, ಇಂಟರ್ವ್ಯೂ ಥರ ಆಗ್ಬಿಟ್ಟಿದೆ. ಸೊ 6ನೇ ಮನೆ ಸ್ವಲ್ಪ ದಾನ ಮಾಡ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. 6ನೇ ಮನೆ 6, 1, 8 ಶುಕ್ರ, ಮೊಸರನ್ನು ದಾನ ಮಾಡಿ. ಹಾಗೆ ಮದುವೆ ವಿಚಾರದಲ್ಲಿ ಬೇಗ ಫೈನಲೈಸ್ ಆಗಬೇಕು ಅಂತಂದರೆ ಹವಳವನ್ನು ಹಾಕಿ, ಬಲಗೈ ಉಂಗುರದ ಬೆಳಗ್ಗೆ ಹವಳವನ್ನು ಹಾಕಿ. ವೈವಾಹಿಕ ಜೀವನ ಟ್ರಬಲ್ ಸಮ್ ಇದೆ, ಕೇರ್ಫುಲ್ ಆಗಿರಿ. ಅವ್ರ ಜಾತಕದಲ್ಲೂ ಟ್ರಬಲ್ ಇದ್ಬಿಟ್ರೆ ಡಬಲ್ ಟ್ರಬಲ್ ಅಷ್ಟೇ, ಹುಷಾರಾಗಿರಬೇಕು. ಇದು ಮೋಸ್ಟ್ಲಿ ಟ್ರಬಲ್ ಕಾಂಬಿನೇಷನ್ ಅಂತ ನಾವು ಹೇಳ್ತೀವಿ. ಸ್ವಲ್ಪ ಅಷ್ಟು ಮ್ಯಾಚ್ ಆಗಲ್ಲ. 6ನೇ ಮನೆ ಇಲ್ಲಿ ಮ್ಯಾರೇಜ್ ಅಂತ ನಾವು ಹಾಕಿದಾಗ ಅಲ್ಲಿ ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ, ಅದಕ್ಕೆ ನಾವು ಅಲ್ಲಿ ರೆಡ್ ತೋರಿಸ್ತಾ ಇರುತ್ತೆ. ಇದೆಲ್ಲ ನಮ್ಮ ಆ್ಯಪಲ್ಲಿ ನಾವು ಎಲ್ಲರಿಗೂ ಕೊಡ್ತೀವಿ. ಈ ಆ್ಯಪಲ್ಲೇ ನಮಗೆ ಎಲ್ಲ ತಿಳಿಯುತ್ತೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಇವ್ರು 5 ಸೆಲೆಕ್ಟಿವ್ ಇದ್ದಾರೆ, ಹೆಚ್ಚು ಹುಡುಗಿರು ನೋಡ್ತಾರೆ. ಇಲ್ಲಿ 5ನೇ ಮನೆ, ಇದು 5ನೇ ಮನೆ, ಇದು ಸಂಖ್ಯಾಶಾಸ್ತ್ರ ಅಲ್ಲ, ಇದು ನ್ಯೂಮರಾಲಜಿ ಅಲ್ಲ, ಅಡ್ವಾನ್ಸ್ ಸಿಸ್ಟಮ್ ಅಲ್ಲಿ ಪ್ಲಾನೆಟರಿ ಇಂಟೆಲಿಜೆನ್ಸ್ ನ ತಗೊಂಡ್ಬಂದಿದ್ದೀವಿ. ಸೊ ಇಲ್ಲಿ 6ನೇ ಮನೆ ರೆಡ್ ತೋರಿಸ್ತಾ ಇದೆ. ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ಹುಷಾರಾಗಿರಬೇಕು. ಗುರು ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಬಟ್ ಅದರ್ ಹಾರೋಸ್ಕೋಪು ಬೇಕಾಗುತ್ತೆ. ಮ್ಯಾಚ್ ಮೇಕಿಂಗ್ ತುಂಬ ಸ್ಟ್ರಾಂಗ್ ಆಗಿ ಮಾಡಬೇಕು, ಗಣಗಳನ್ನಲ್ಲ ಗುಣಗಳನ್ನ ಮ್ಯಾಚ್ ಮಾಡಿದ್ರೆ ಸಾಕು. ಹಾಗೆ ಓಕೆ ಸಂಪತ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ಹಲೋ ವೀಕ್ಷಕರೇ, ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ. ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಬಂದು ಮಾತಾಡಿ. ಹಲೋ, ಕೇಳಿಸ್ತಿದ್ಯಾ? ಹಲೋ 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 ಸರ್, ಕೇಳಿಸ್ತಾ ಇದೆಯಾ? ಇದು ಲೈವ್ ಪ್ರೋಗ್ರಾಮು, ತುಂಬಾ ಹೊತ್ತಿಲ್ಲ, ತುಂಬಾ ಜನ ಕಾಯ್ತಾ ಇರ್ತಾರೆ ಗುರುಗಳ ಜೊತೆ ಮಾತಾಡೋಕೆ. ಅವಕಾಶ ಸಿಕ್ಕಿದಾಗ ಫಾಸ್ಟ್ ಆಗಿ ಮಾತಾಡ್ಬಿಡಿ ದಯವಿಟ್ಟು, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಓಕೆನಾ? ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ತಮ್ಮನ ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ ನಿಮ್ಗೆ? 4/1/96. 4/1/96. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ 4 ಗಂಟೆ ಸಂಜೆನಾ? ಸಂಜೆ. ಯಾವ ಊರಲ್ಲಿ ಹುಟ್ಟಿರೋದು? ಅವ್ರು ಶಿವಮೊಗ್ಗ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಡೇಟ್ ಹಾಕೋಣ. 4 ಜನವರಿ 1996, ಕರೆಕ್ಟಾ? ಹೌದು ಸರ್. ಇಲ್ಲಿ ಮಿಥುನ ರಾಶಿಲಿ ಹುಟ್ಟಿದ್ದಾರೆ. ಮಿಥುನ ರಾಶಿಲಿ ಮೃಗಶಿರ ನಕ್ಷತ್ರ. ಗುರುದಶ ನಡೀತಾ ಇದೆ. ಗುರುವಿನ ಕಾಂಬಿನೇಷನ್ ಅಲ್ಲಿ ಮದುವೆ ಆಯ್ತಾ? ಮದುವೆ ಆಗಿಲ್ಲ, ಅದ್ರ ಬಗ್ಗೆ ಕೇಳೋಣ ಅಂತ. ಅವ್ನು ಇಟಲಿಲಿ ಓದ್ತಾ ಇದ್ದಾನೆ. ಅದನ್ನೇ ನಾನು ಪ್ರಶ್ನೆ ಕೇಳಿದ್ದು ಅಲ್ವಾ? ನಿಮ್ಮ ಪ್ರಶ್ನೆ ನನ್ನ ಹತ್ರ ಇರುತ್ತೆ, ಅದಕ್ಕೆ ಕೇಳಿದ್ದು. ಇಲ್ಲಿ ನೋಡಿ, ಎಗೈನ್ ಅದೇ ಕಾಂಬಿನೇಷನ್. ನಾನು ಅವಾಗಲೇ ಹೇಳಿದ್ನಲ್ಲ, ಯಾವಾಗ ಈ 5 ಅಂತ ಬರುತ್ತೋ ಎಗೈನ್ ದೇ ಆಲ್ಸೋ ಇನ್ ದಿ ಸೇಮ್ ಮೈಂಡ್. ಪ್ಲಾನೆಟರಿ ಇಂಟೆಲಿಜೆನ್ಸ್ ಯಾರು 5 ಕೊಡುತ್ತೋ ಅವರೆಲ್ಲ ಹಿಂಗೆ ಇರ್ತಾರೆ. ಬೇಗ ಮ್ಯಾರೇಜ್ ಆಗಲ್ಲ, ಅವ್ರು ನಾನು ಇನ್ನೂ ಓದಬೇಕು ಅಂತಾರೆ, ನಾನು ಇನ್ನೂ ಸೆಟ್ಲ್ ಆಗಿಲ್ಲ ಅಂತಾರೆ. ಆಲ್ವೇಸ್ ಇದನ್ನೇ ನಾನು ಹೇಳೋದು, ವರ್ಲ್ಡ್ ಅಲ್ಲಿ ನಂಬರ್ 1 ಆ್ಯಪ್ ಅಸ್ಟ್ರಾಲಜಿ ಅಂದರೆ ಇದು. ಪೂಜೆ ಪುನಸ್ಕಾರ, ಕೌಡೆ, ವಿಲೇದೆಲೆ, ಡ್ರೆಸ್ ಹಾಕೊಳ್ಳೋದು ಎಲ್ಲ ಅಲ್ಲ. ಜನಗಳು ಚೇಂಜ್ ಆಗಬೇಕು. ಜನಗಳು ನಮ್ಮ ಕಾರ್ಯಕ್ರಮನೇ ಜಾಸ್ತಿ ನೋಡಬೇಕು. ನೋಡೋರಿಗೆಲ್ಲ ಒಂದು 50 ಜನಕ್ಕೆ ಕೇಳಬೇಕು. ನಕ್ಷತ್ರ ನಾಡಿ ನೋಡಿ, ಸೈನ್ಸ್ ಬೇಸ್ಡ್ ಅಸ್ಟ್ರಾಲಜಿ ಅಂತಲೇ ನಾವು ಕರೆಯೋದು. ಇದೇನಾಗುತ್ತೆ, ಮದುವೆ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಇದು ಡ್ರ್ಯಾಗ್ ಆಗುತ್ತೆ. ಇದು ಸ್ವಲ್ಪ ಫಾಸ್ಟ್ ಮಾಡಬೇಕು ಅಂದರೆ 5ನೇ ಮನೆಗೆ ಸ್ವಲ್ಪ ನಾವು ಕೊಡಬೇಕು ಅಂದರೆ ಮೂಲಂಗಿ ದಾನ ಮಾಡಬೇಕು. ವೆರಿ ಸಿಂಪಲ್. ಆ ಮೂಲಂಗಿಲಿ ಆ ಒಂದು ರಾಹುವಿನ ತತ್ವ ಇರತಕ್ಕಂಥದ್ದು. ಮೂಲಂಗಿಯನ್ನು ಶನಿವಾರ ಬಡವರಿಗೆ ದಾನ ಮಾಡಬೇಕು. ಅದ್ರ ಜೊತೆಗೆ ನಾನು ಇನ್ನೊಂದು ಸಜೆಸ್ಟ್ ಮಾಡೋದೇನು ಅಂತಂದರೆ, ಅವ್ರ ಕ್ಯಾಟ್ಸೈ ಅಂತ ಬರುತ್ತೆ. ಕ್ಯಾಟ್ಸೈ ಬಲಗೈ ಉಂಗುರದ ಬೆರಳಿಗೆ ಹಾಕೊಂಡ್ರೆ ಅವರಿಗೆ ಬೇಗ ಡಿಸಿಷನ್ ಪವರ್ ಬರುತ್ತೆ. ದಿಸ್ ಇಸ್ ಮೋರ್ ಆಫ್ ಎ ಡಿಸಿಷನ್ ಮೇಕಿಂಗ್. ಜಾತಕ ಸೆಟ್ ಆಗ್ತಾ ಇಲ್ಲ ಅಲ್ಲ, ಡಿಸಿಷನ್ ಮೇಕಿಂಗ್ ಸೆಟ್ ಆಗ್ತಾ ಇಲ್ಲ. ಡಿಸಿಷನ್ ಮೇಕಿಂಗ್ ನೋಡಿ, ಅವ್ರು ಯಾರೋ ಇಟಲಿ ಇದ್ದಾರೆ, ತಮ್ಮನ ಮಗನ ಬಗ್ಗೆ ಕೇಳ್ತಾರೆ. ಅವ್ರ ತಮ್ಮ ಮತ್ತೆ ಮಗ ಎಲ್ಲಿ ನಮ್ಮನ್ನು ನೋಡ್ತಾನೆ ಇಲ್ಲ, ಇವ್ರು ನೋಡ್ತವ್ರೆ. ಇವ್ರು ಹೋಗಿ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಯಾರು ಪ್ರೋಗ್ರಾಮ್ ನೋಡಿ ಅವರಾಗೆ ಖುದ್ದಾಗಿ ಮಾಡ್ತಾರೆ. ಇದು 3ನೇ ಪಾರ್ಟಿ ಅವ್ರು ಕೇಳಿದ್ರೆ ಇದು ವರ್ಕೇ ಆಗಲ್ಲ. ಯಾಕಂದ್ರೆ ನಾನಿಲ್ಲಿ ಹೇಳಿದ್ದೀನಿ ಡೀಟೇಲ್ ಆಗಿ ಹಿಂಗಿದೆ ಅಂತ. ಇವ್ರು ಕೇಳಿದ್ದಾರೆ, ಇವ್ರು ಹೋಗಿ ಅವ್ರ ತಮ್ಮನಿಗೆ ಹೇಳೋಷ್ಟೇ, ತಮ್ಮ ಅಯ್ಯೋ 1000 ಜನ ನೋಡಿದ್ವಿ ಬಿಡು ಅಂತ. ಸೊ ಪ್ರೊಕ್ರಾಸ್ಟಿನೇಷನ್ ಕಾಂಬಿನೇಷನ್ ಆಗ್ತಕ್ಕಂಥದ್ದು ಇರಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 22 ಆಗಸ್ಟ್ 2001. ಪ್ಲೇಸ್ ಚಿತ್ರದುರ್ಗ. ಟೈಮಿಂಗ್ಸ್? ಟೈಮ್ 10:59 PM. 10:59 PM. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಯಾವ ಊರಂದ್ರಿ? ಚಿತ್ರದುರ್ಗ. ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಹುಟ್ಟಿದ್ದೀರಾ? ಓಕೆ, 2001, 25. ಓಕೆ, 23 ನಡೀತಾ ಇದೆ. ಜಾಬಲ್ಲಿ ಇದ್ದೀರಾ ಈಗ ಅಥವಾ ಇನ್ನೂ ಎಜುಕೇಶನ್ ಮಾಡ್ತಾ ಇದ್ದೀರಾ? ಗುರುಜಿ
22 August 2001. ಹಾಂ 2001 ಹಾ. ಕರೆಕ್ಟು. ಜಾಬಲ್ಲಿ ಇದ್ದೀರಾ ಅಥವಾ ಇಲ್ಲ ಗುರುಜಿ, ನಾನು IAS ಗೆ ಪ್ರಿಪೇರ್ ಆಗ್ತಿದ್ದೀನಿ. IAS? ಓಕೆ, IASಗೆ ನಮಗೆ 10-11 ಕಾಂಬಿನೇಷನ್ ಬರಬೇಕು. ಸ್ವಲ್ಪ ಸ್ಟ್ರಗಲ್ ತುಂಬ ಇದೆ. ಹಾಂ, 2026 ಅಲ್ಲಿ ಬರಿಬೇಕಂತ ಇದ್ದೀನಿ ಗುರುಜಿ. 26 ಅಲ್ಲಿ ಬರಿಬೇಕು ಅಂತಿದ್ದೀರಾ? ಆ ಟೈಮ್ ನೋಡೋಣ. ಪ್ರಿಲಿಮ್ಸ್, ಮೈನ್ಸ್, ಪರ್ಸನಾಲಿಟಿ ಟೆಸ್ಟ್ ಇಂದು ಆಯ್ತು, ಗುರು ಬರ್ತಾನೆ ಇವಾಗ. ಆಯ್ತು, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಆ ಟೈಮಲ್ಲಿ ರಿಸಲ್ಟ್ ಇನ್ ಡೇಟ್ಸ್ ಜೂನ್, ಡಿಸೆಂಬರ್ ಮತ್ತೆ ಮೇ 2027. ಪರ್ಫೆಕ್ಟ್. ಗುರು ಸ್ಟಾರ್ಟ್ ಆಗಿದೆ. ಗುರುವಿನ ಕಾಂಬಿನೇಷನ್ 6-8-12 ಕಾಂಬಿನೇಷನ್ ಇದೆ. ಗೋಚಾರದಲ್ಲಿ ಮಾತ್ರ ಬದಲಾಗುತ್ತೆ. 2ನೇ ಮನೆ, 3ನೇ ಮನೆ. ನೆಕ್ಸ್ಟ್ ಇಯರು ಗುರು 3ನೇ ಮನೆಗೆ ಹೋಗುತ್ತೆ. ಪ್ರಿಲಿಮ್ಸು ಕ್ಲಿಯರ್ ಮಾಡ್ತೀರಾ, ಮೇನ್ಸೇ ಟಫು. ಪ್ರಿಲಿಮ್ಸ್ ಕ್ಲಿಯರ್ ಮಾಡುತ್ತೆ ಅಂತ ಬರ್ತದೆ. ಮೇನ್ಸೇ ನಿಮಗೆ 2 ಸತಿನೂ ನಿಮಗೆ ಸಮಸ್ಯೆ ಆಗುತ್ತೆ. 8ನೇ ಮನೆ ಆಬ್ಸ್ಟಕಲ್. ಹಾಂ, ನೀವು ಟೆಕ್ನಿಕಲ್ ಇಂಜಿನಿಯರಿಂಗ್ ಓದಿದ್ದೀರಾ? ಹಾಂ ಗುರುಜಿ. ಹಾಂ, ಎಂಥ ಅದ್ಭುತವಾಗಿ BE ಮಾಡಿಕೊಂಡು, ನಾನು ಹೆಂಗೆ ಹೇಳಿದೆ, ಇಲ್ಲಿ 8ನೇ ಮನೆ ಇಂಜಿನಿಯರಿಂಗ್ ತೋರಿಸುತ್ತೆ. ಜಾಬ್ಗೆ ಹೋಗಮ್ಮ, ಡೋಂಟ್ ಲೂಸ್ ಯುವರ್ ಕೆರಿಯರ್. ಐ ಆಮ್ ಟೆಲಿಂಗ್ ಯು, ನನ್ನ ಫ್ಯೂಚರ್ ನನಗೆ ಗೊತ್ತಿದೆ, ನಿಮ್ಗಿಂತ ಜಾಸ್ತಿ ಗೊತ್ತಿದೆ ನನಗಲ್ಲ, ಗ್ರಹಗಳಿಗೆ. ಡೋಂಟ್ ವೇಸ್ಟ್ ಯುವರ್ ಗೋಲ್ಡನ್ ಟೈಮ್. ಇದು ವೆರಿ ಟಫ್ ಕಾಂಬಿನೇಷನಲ್ಲಿ ಸಿಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ಯುವರ್ ಪ್ಲ್ಯಾನ್ ಇಸ್ ವೆರಿ ಗುಡ್. ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ ನಿಮ್ಮನ್ನು. ಪ್ಲ್ಯಾನ್ ಎ ಏನು ಅಂತಂದರೆ, ನೀವು ಜಾಬಲ್ಲಿರಿ. ಪ್ಲ್ಯಾನ್ B ವರ್ಕ್ ಮಾಡಿ. ಈ ಯಂಗ್ ಏಜಲ್ಲೇ ನೀವು, ನಾನು 26ಅಲ್ಲಿ ಬರಿತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ರೇಕ್ ತೊಗೊಂಡು ಮಾಡಿದಾಗ 26ಅಲ್ಲಿ ನಿಮ್ಗೇನಾದ್ರು ಒಂದು ಬ್ರೇಕ್ ಆಯಿತು, ಪ್ರಿಲಿಮ್ಸ್ ಆಗಿಬಿಡುತ್ತೆ, ಖುಷಿ. ಮೇನ್ಸಲ್ಲಿ ಒಡ್ಸ್ಕೊಂಡು ಹೋಗುತ್ತಲ್ಲ, ಅವಾಗ ಫ್ರಸ್ಟ್ರೇಷನ್ ಆಗುತ್ತೆ. ಯು ಕ್ಯಾನ್ ನೈದರ್ ಗೋ ಟು ಕಾಂಪಿಟೇಟಿವ್ ಎಕ್ಸಾಮ್, ನೈದರ್ ಕಮ್ ಬ್ಯಾಕ್ ಟು ಯುವರ್ ಸಾಫ್ಟ್ವೇರ್. ಕಷ್ಟ ಆಗುತ್ತೆ. ಫ್ಯೂಚರ್ ಹೇಳ್ತಾ ಇದ್ದೀನಿ. ಅಬ್ರಾಡ್ ಕಾಂಬಿನೇಷನ್ ಇದೆ. ಅಬ್ರಾಡ್ ಕಾಂಬಿನೇಷನ್ ಲಕ್ಷಗಟ್ಟಲೆ ದುಡಿತೀರಾ. ಟಾಪ್ ಮಲ್ಟಿನ್ಯಾಷನಲ್ ಕಂಪ್ನಿಲಿ ಟಾಪ್ ಪೊಸಿಷನಲ್ಲಿ ಇರ್ತೀರಾ. ಬಿಕಾಸ್ 8,000 ಟೇಕ್ಸ್ ಯು ಟು ದಿ ಹೈಯೆಸ್ಟ್ ಪಿನಕಲ್. ನಾನು ಒಂದು ಸತಿ ಮಾತ್ರ ಹೇಳ್ತೀನಿ, ಬುದ್ಧಿವಂತರು ಅದನ್ನ ಅರ್ಥ ಮಾಡ್ಕೊಂಡು ಚೇಂಜ್ ಆಗ್ತಾರೆ. ದಡ್ರು ಅದೇ ಥರ ಸೈಕಲ್ ಹೊಡಿತಾ ಇರ್ತಾರೆ. ಬಿಕಾಸ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಮೇಲೆ ನಾವು ಹೇಳೋದು. ಅದಕ್ಕೆ ಲರ್ನ್ ಅಸ್ಟ್ರಾಲಜಿ, ಯು ವಿಲ್ ಕಮ್ ಟು ನೋ. 8,000 ಬಂದಿದೆ. ಯು ವಿಲ್ ಬಿಕಮ್ ಎ ಫೇಮಸ್ ಸೈಂಟಿಸ್ಟ್ ಆರ್ ಎ ರಿಸರ್ಚರ್. ಅದು ದಾರಿ ನಿಮ್ಗೆ ತೋರಿಸ್ತಾ ಇರೋದು. ನಾವು ಯಾವ ದಾರಿ ಅಂತ ಅದಕ್ಕೆ ಇದನ್ನು ತೋರಿಸುತ್ತೆ. ಯಾಕಂದ್ರೆ ನಮ್ಮ ಮೈಂಡು ಹಲವಾರು ಡೈರೆಕ್ಷನ್ ತೋರಿಸುತ್ತೆ. ಯಾವ ಡೈರೆಕ್ಷನ್ ಬೇಕು ಅನ್ನೋದು ಒಂದು ಗೈಡ್ ಬೇಕು. ಆ ಗೈಡೇ ಇದು. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕರೆಕ್ಟಾಗಿ ನಿಮ್ಮ ಒಂದು ಭವಿಷ್ಯವನ್ನು ಗುರೂಜಿಯವರು ನುಡಿದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಇನ್ನೂ ಡೌಟ್ಸ್ ಇದೆ, ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ನೇರವಾಗಿ ಗುರೂಜಿಯವ್ರನ್ನ ಸಂಪರ್ಕಿಸಲಿಕ್ಕೆ ಅವಕಾಶವಿದೆ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ವೀಕ್ಷಕರೇ, ಯಾರಿಗೆಲ್ಲ ಈ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇದೆ, ಅಂದರೆ ನಾನೇ ಜ್ಯೋತಿಷ್ಯವನ್ನು ಕಲಿಬೇಕು, ನನ್ನ ಭವಿಷ್ಯದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಕ್ಲಾಸಸ್ಗೆ ಜಾಯ್ನ್ ಆಗೋಕ್ಕೆ ಅವಕಾಶವಿದೆ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ TV ಸ್ಕ್ರೀನ್ ಮೇಲೆ ನಂಬರ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡದೆ ಡೀಟೇಲ್ ಇನ್ಫಾರ್ಮೇಷನ್ನ ನೀವು ಪಡ್ಕೊಳ್ಬಹುದಾಗಿದೆ. ಫೆಬ್ರವರಿ 10ನೇ ತಾರೀಕು ವಾಸ್ತು ಕ್ಲಾಸಸ್ ಇರುತ್ತೆ. ಹಾಗೆ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯ ಕ್ಲಾಸಸ್ ಇರುತ್ತೆ. ಇನ್ನು ವಾಸ್ತು ಕ್ಲಾಸಸ್ನ ನೀವು ಕೇವಲ 6 ದಿನ ಅಟೆಂಡ್ ಮಾಡಿದ್ರೆ ಸಾಕು. ವಾಸ್ತುಶಾಸ್ತ್ರದ ಬಗ್ಗೆ ನೀವು ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇರೋರು ಮಾರ್ಚ್ 15ನೇ ತಾರೀಕಿನಿಂದ ಜಸ್ಟ್ 15 ದಿನಗಳು ಮಾತ್ರ, 15 ದಿನಗಳ ಒಳಗಾಗಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೋಬಹುದು. ಇದ್ರ ಬಗ್ಗೆ ಮಾಹಿತಿ ಬೇಕು, ಕ್ಲಾಸಸ್ಗೆ ಜಾಯಿನ್ ಆಗೋದು ಹೇಗೆ, ಆಫ್ಲೈನ್ ಇರುತ್ತಾ, ಆನ್ಲೈನ್ ಇರುತ್ತಾ, ಡೀಟೇಲ್ ಇನ್ಫಾರ್ಮೇಷನ್ ಬೇಕಾ, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋಂಥವ್ರು ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ನ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಗುರುಗಳೇ ಭಾಗವಹಿಸಿ ರಥಸಪ್ತಮಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳಿದ್ರಿ. 30 ಸೆಕೆಂಡ್ಸಲ್ಲಿ ಸ್ನಾನದ ವಿಚಾರ ಹೇಳ್ಬಿಡ್ತೀನಿ. ಖಂಡಿತ. ಯಾರ್ಯಾರು ಇವತ್ತು ಎಕ್ಕದ ಎಲೆ ಯೂಸ್ ಮಾಡಿಬಿಟ್ಟು ಸ್ನಾನ ಮಾಡಬೇಕು, ಕುತ್ಕೊಂಡು ಸ್ನಾನ ಮಾಡಬೇಕು. ತಲೆ ಮೇಲೆ ಒಂದು ಎಲೆ ಎಕ್ಕದ ಎಲೆ, 2 ಭುಜದ ಮೇಲೆ ಒಂದು ಎಕ್ಕದ ಎಲೆ, ಮಂಡಿ ಮೇಲೆ 2 ಎಕ್ಕದ ಎಲೆ, ಪಾದದ ಮೇಲೆ ಪಾದ ಹಿಂಗಿರ್ತಕ್ಕಂಥದ್ದು 2 ಮೇಲೆ ಎಕ್ಕದ ಎಲೆ. ಒಟ್ಟು 1, 2, 3, 4, 5, 6, 7 ರಥಸಪ್ತಮಿಗೆ ಸ್ನಾನ ಮಾಡಿದಲ್ಲಿ ಸೂರ್ಯನ ದೋಷ ಅಂತೆಲ್ಲ ಕರೀತಾರಲ್ಲ, ನೆಗೆಟಿವಿಟಿ ಎಲ್ಲ ಸಂದು ಹೋಗುತ್ತೆ. ಎಕ್ಕದ ಎಲೆ ಇಟ್ಕೊಂಡು ಸ್ನಾನ ಮಾಡಿ, ಒಂದು 2-3 ಚೊಂಬು ಹಾಕ್ಕೊಳ್ಳಿ. ಆಮೇಲೆ ಆ ಎಲೆ ಎಲ್ಲ ತೆಗೆದು ಆಚೆ ಯಾವ್ದಾದ್ರು ಗಿಡಕ್ಕೆ ಹಾಕಿ. ಡೆಫಿನೆಟ್ಲಿ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಓಕೆ ಗುರುಗಳೇ. ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು.